ಕುಡಿಯೋದು, ಕುಡಿದು ಹೋಗಿ ಅಲ್ಲೊಂದು ಸ್ಮಶಾನ ಸರ, ಅಲ್ಲಿ ಅವನು ಯಾವಲ್ಲಿ ಸಮಾಧಿ ಮಾಡಿರಲ್ಲ ಹೋಗಿ ಆ ಸಮಾಧಿ ಮುಂದೆ ಕುಂತು ಬಿಡೋದು. ಅಲ್ಲೇ ಹೋಗಿ ಸಿರೆ ತಗೊಂಡೋಗಿ ಅಲ್ಲೇ ಕುಡ್ಕೋದು ಅಲ್ಲೇ ಕುಂತು ಬಿಡೋದು. ಅವ್ರ ಹಳಿಗೆ ಎಲ್ಲ ಅವನು ಡೆತ್ ಆಗಿದ್ದಾನಂತ ಒಂದು ಇದಂಗ ಸೀನ್ ಕ್ರಿಯೇಟ್ ಮಾಡಿ ಅವಂದು ಅಲ್ಲಿ ತಲಾಟೆ ಕಡೆ ನಾವು ಗ್ರಾಮಲ್ಲಿ ಲೆಕ್ಕಾಧಿಕಾರಿ ಕಡೆ ಅವನು ಮರ್ನುತ್ತಾರ ತಕೊಂಡು ಅಷ್ಟು ಪ್ರಾಪರ್ಟಿ ತನ್ನ ನೇಮಲ್ಲಿ ಮಾಡ್ಕೊಂಡ. ಆಮೇಲೆ ಅವ್ರ ಫ್ರೆಂಡ್ಸ್ ಒಂದು 4-5 ಜನ ಲಾಯರ್ ಅಂದ್ರೆ ಅವರು LLB ಕ್ಲಾಸ್ಮೇಟ್ಸ್ ಅವ್ರಿಗೆಲ್ಲ ಕಾಲ್ ಮಾಡಿದ್ವಿ. ಅವ್ರೆಲ್ಲರೂ ಬಂದು ಹಿಂಗೆ ಮತ್ತೆ ಆಮೇಲೆ ವಾಪಸ್ ಅವ್ರ ಮ್ಯಾಗ ಕೇಸ್ ಮಾಡಿ ಮತ್ತೆ ಆಮೇಲೆ ಅವನ್ ಮತ್ತೆ ನಾನ್ ಬೇಲೇಬಲ್ ಕೇಸ್ ಸರ್. ಕಟ್ ಹಾಕೋದು ಅಂದ್ರೆ ನಾನು ನಿಮ್ಗೊಂದು ವಿಚಾರ ಹೇಳ್ತೇನೆ. ಕಟ್ ಹಾಕೋದು ವಿಚಾರ ಕೆಲವೊಂದು ಟೈಮ್ನಾಗ ಹೆಂಗ್ ಬರುತ್ತೆ ಅಂದ್ರೆ, ಇಲ್ಲ ನಾ ಹೋಗಿ ದುಡಿಬೇಕು ಒಳ್ಳೆ ಮನುಷ್ಯ ಆಗ್ಬೇಕಂತ ಅನ್ಕೊಂಡೇ ಹೋಗಿರ್ತಾರ. ಮನೆಯಲ್ಲಿ ಬಿಡ್ಲಾರ್ದಕ್ಕ ಮತ್ತ ಅವ್ರು ಖಾಲಿ ಯಾವ್ದೇ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂದಂಗ ಸ್ಟೇಬಲ್ ಮಾಡೋದು. ಅದು ಮೆಡಿಕಲ್ ರೀಸನ್ ನಿಂದ ಮಾಡೋದು. ಈ ಕೆಲವೊಂದು ಏನಾಗುತ್ತೆ, ಈಗ ಮಾಹಿತಿ ಎಲ್ಲೋ ವಿಡಿಯೋದಲ್ಲಿ ನೋಡಿ ತಾವೇ ಮಾತ್ರ ತಗೊಳೋದು, ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಆ ತರ ಕೆಲವೊಮ್ಮೆ ನಾವು ಹೇಳ್ತೀವಿ. ಹಿಂಗಿರ್ಬೇಕಾದ್ರೆ ಏನ್ ಅಂತೀರಿ ನೀವು ಆಸ್ ಅ ಡಾಕ್ಟರ್? ಸೆಲ್ಫ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಫುಡ್ ಅಡಿಕ್ಷನ್, ನಾನ್ ವೆಜ್ ಅಡಿಕ್ಷನ್, ಪರ್ಟಿಕ್ಯುಲರ್ ಫುಡ್ ಡೈಲಿ ತಿನ್ನಬೇಕದನ್ನ ಎಲ್ಲಾ ಕಡೆ ನಾವು ಎಗ್ ರೈಸ್ ಅಂತ ಮಾಡ್ತೀವಿ ಸರ್, ಅದು ಅಡಿಕ್ಷನ್. ಪೇಪರಲ್ಲಿ ಓದಿರ್ಬೋದು, ಆ ಹುಡುಗಿ ಬರೀ ಹೊರಗಿಂದ ಆರ್ಡರ್ ಮಾಡಿದ್ದ ಊಟ, ಮ್ಯಾಗಿ, ಪಾಸ್ತಾ, ಔಟ್ಸೈಡ್ ಆನ್ಲೈನ್ ಇದನ್ನ ತರಿಸಿನ ಊಟ ಮಾಡೇನ ಅಕ್ಕಿ ಎಲ್ಲಾ ಫುಲ್ ಇಂಟೆಸ್ಟೈನ್ ಎಲ್ಲ ಡ್ಯಾಮೇಜ್ ಆಗಿ ಸತ್ ಹೋದ್ಲು. ಫಾಸ್ಟ್ ಫುಡ್. ದೊಡ್ಡ ಗೌಡ್ರ ಫ್ಯಾಮಿಲಿ, ನಮ್ ಕಡೆ ಎಲ್ಲ ಗೌಡ್ರ ಅಂದ್ರೆ ಎಲ್ಲ ಒಂದು ಈ ಕಡೆ ಕಲ್ಲಗಟ್ಟಿ ಕೇಸಸ್ ಇದನ್ ಸೈಡ್ ಎಲ್ಲ ಒಂದು 200 ಎಕರೆ 300 ಎಕರೆ ಜಮೀನು. ಈ ತರ ವಿಡಿಯೋಸ್ ಅನ್ನ ನಿಮ್ ಫ್ಯಾಮಿಲಿ ಗ್ರೂಪ್ ಅಂತ ಇರುತ್ತೆ, ಫ್ರೆಂಡ್ಸ್ ಗ್ರೂಪ್ ಅಂತ ಇರುತ್ತೆ, ಅದ್ರಲ್ಲಿ ಶೇರ್ ಮಾಡಿದ್ರೆ ಅವರು ಏನೋ ಬಂದದಲ್ಲ ಅಂತ ಹೇಳಿ ಅದನ್ನ ಪೂರ್ತಿ ನೋಡಿದ್ರೆ ಅವ್ರಿಗೂ ಅದರ ಬಗ್ಗೆ ಜ್ಞಾನೋದಯ ಆಗ್ತದ. ಆಮೇಲೆ ಇದು ಯಂಗರ್ ಜನರೇಷನ್ ಗೆ ತುಂಬಾ ಲಾಗು ಆಗ್ತದ. ನನಗೆಲ್ಲೋ ಒಂದ್ ಕಡೆ ಆಸ್ ಅ ಕಾಮನ್ ಮ್ಯಾನ್ ಈ ಡಿ ಅಡಿಕ್ಷನ್ ಸೆಂಟರ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಜೈಲ್ ಇದ್ದಂಗೆ ಇರುತ್ತೆ, ಅವ್ರಿಗೆ ಬಹಳ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಹೊರಗಡೆ ಎಲ್ಲೋ ಕೇಳ್ಪಟ್ಟೆ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು? ಇಲ್ಲ ಸರ್, ಇವು ಊಹಾಪೋಹ ಬಾದವ್ ಸರ್. ಎಲ್ಲೋ ಒಂದ್ ಸೆಂಟರ್ನಾಗ ಯಾರೋ ಮಾಡಿರ್ಬಹುದು, ಹಂಗಂತಂದ ಅದು ಯಾವ್ದು ಜೈಲ್ ಅಲ್ಲ ಸರ್. ಯಾಕಂದ್ರೆ ಸರ್ ಈಗ ಏನ್ ಇದ್ದಿರ್ತದಂದ್ರೆ ನಾವು ಯಾಕೆ ಅದನ್ನ ಅವ್ರಿಗೆ ಲಾಕ್ ಮಾಡಿರ್ತೇವೆ ಅಂದ್ರೆ, ಈಗ ಅವರು ಈಗ ಸ್ಟಾರ್ಟಿಂಗ್ ಬಂದಾಗ 10 days ಅವ್ರಿಗೆ ಹೆವಿ ಕ್ರೇವಿಂಗ್ ಇದ್ದಿರ್ತದೆ ಸರ್. ಈಗ ಅವ್ನು ಡ್ರಿಂಕ್ಸ್ ಮಾಡ್ತದ, ನಾನು ಡ್ರಿಂಕ್ಸ್ ಮಾಡ್ಬೇಕು. ಅವ್ನು ಸ್ಮೋಕಿಂಗ್ ಮಾಡ್ತಂದ್ರೆ ಸ್ಮೋಕಿಂಗ್ ಮಾಡ್ಬೇಕು. ಆಮೇಲೆ ಅವನು ಇದಂಗ ಟೊಬ್ಯಾಕೊ ಹಾಕ್ತದೆ, ಇದಂಗ ಗುಟಕ ಟೊಬ್ಯಾಕೊ ಚೇಂಜ್ ಇರ್ತಾರ ಅದನ್ನ ಹಾಕೋಬೇಕು. ಆ ಕ್ರೇವಿಂಗ್ ಅಲ್ಲಿ ಅವರು ಯಾರು ಸ್ವ ಇಚ್ಛೆಯಲ್ಲಿ ಇದಂಗ್ ಮಾಡಲ್ಲ. ಅಂದ್ರೆ ಸ್ವ ಇಚ್ಛೆಲ್ಲ ಅವ್ನು ಟ್ರೀಟ್ಮೆಂಟ್ ತಗೋಬೇಕು ಸ್ವ ಇಚ್ಛೆಯಲ್ಲಿ ಬಂದ್ರು ಕೂಡ ಅದು ಕ್ರೇವಿಂಗ್ ಸ್ಟಾರ್ಟ್ ಆದ್ಮೇಲೆ ಅವನ ಮೈಂಡ್ ಸ್ಟೆಬಿಲಿಟಿ ಉಳಿಯಲ್ಲ ಸರ್. ಅವ್ರು ಅಲ್ಲಿಂದ ಹೊರಗೆ ಹೋಗಿ ಅದನ್ನ ಹಾಕೋಬೇಕು, ಕುಡಿಬೇಕು ಅನ್ನೋ ಸ್ಟೇಜ್ ಅಲ್ಲಿ ಇದ್ದಿರ್ತಾರೆ. ಆ ಉದ್ದೇಶಕ್ಕಾಗಿ ಮಾತ್ರ ಲಾಕ್ ಮಾಡೋದು. ಲಾಕ್ ಅಂದ್ರೆ ಗೇಟ್ ಲಾಕ್ ಇದ್ದಿರ್ತದ, ಒಳಗೆಲ್ಲಾನು ಓಪನ್ ಆಗಿ ಇದ್ದಿರ್ತದ. ನಾವು ಅವ್ರಿಗೆ ಏನ್ ಮಾಡಿರ್ತೀವಿ, ನಾವು ಅವ್ರಿಗೆ ಆಸ್ ಎ ಒಂದು ಫ್ಯಾಮಿಲಿ ನಾವು ಮನಿ ಒಳಗೆ ಯಾವ ತರ ಇದ್ದಿರ್ತೇವಲ್ಲ, ಒಂದು ಹೋಮ ವಾತಾವರಣ ಕ್ರಿಯೇಟ್ ಮಾಡಿರ್ತೀವಿ. ಇನ್ನ ನಮ್ಮ ಸ್ಟಾಫ್ನು ಅಲ್ಲೇ ಅವ್ರ ಜೊತೆಗೆ ಇದ್ದಿರ್ತಾರೆ. ಈಗ ನಾವು ಮತ್ತೆ ಅವ್ರ ಜೊತೆಗೇನೆ ಇದ್ದಿರ್ತೇವಿ. ಆಮೇಲೆ ಅದ್ರ ಜೊತೆಗೆ ಅವ್ರಿಗೆ ನಾವು ಅಲ್ಲಿ ಎಲ್ಲರೂ ಅವ್ರ ಪೇಷಂಟ್ ಅನ್ನ ನಾವು ಯಾರನ್ನೂ ಕನ್ಸಿಡರ್ ಮಾಡಲ್ಲ. ಈಗ ನಾವೀಗ ಮೋಟಿವೇಶನ್ ಕ್ಲಾಸ್ ಅದು ಮಾಡ್ಬೇಕಾದ್ರೆ ನೀವು ಹಿಂಗ್ ಮಾಡಿದ್ರಿ, ನೀವು ಹಂಗ್ ಮಾಡಿದ್ರಿ, ನಾವು ಯಾರಿಗೂ ನೀವು ಅಂತ ಮಾತಾಡಲ್ಲ. ನಾವು ನಮ್ಮ ಜೀವನದಾಗ ನಾವು ನೋಡ್ರಲ್ಲ ಡ್ರಿಂಕ್ಸ್ ಮಾಡ್ಬಿಟ್ಟೆಲ್ಲ ಹಾಳು ಮಾಡ್ಕೊಂಡಿವಿ, ನಾವೆಲ್ಲರೂ ಸರಿ ಆಗ್ಬೇಕಲ್ಲ. ನಾವು ಪ್ರತಿಯೊಂದನು ಅವ್ರಿಗೆ ನಾವಲ್ಲಿ ಅವ್ರು ಬೇರೆದವ್ರನ್ನು ಫೀಲ ಅವ್ರಿಗೆ ಆಗ್ಬಾರ್ದು. ಈಗ ಬೇರೆ ಸೆಂಟರ್ ಎಲ್ಲ ಏನಿದೆ ಗೊತ್ತಿಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲಾ ಸೆಂಟರ್ ಚೆನ್ನಾಗಿದಾವ್ ಸರ್. ಕೆಲವೊಂದಿಷ್ಟು ಎಲ್ಲೋ ಒಂದು ಅಪವಾದಗಳಂತ ಸಮಾಜದಾಗ ಇದ್ದಿರ್ತಾವ್ರಿ. ಇವಾಗ ಯಾವನೋ ಒಬ್ಬ ಮನುಷ್ಯ ಕುಡಿತಾನಂತಂದು ಇಡೀ ಸೊಸೈಟಿನೂ ಕುಡಿತೈತಿ ಅಂತ ಹೇಳಕ್ಕಾಗಲ್ಲ. ಈಗ ಯಾವನೋ ಒಬ್ಬ ಕೆಟ್ಟವನದಾನಂತಂದು ಇಡೀ ಸಮಾಜನ ಕೆಟ್ಟದಂತೂ ಮಾಡಕ್ ಆಗಲ್ಲ. ಯಾವ್ದೋ ಒಂದು ಸೆಂಟರ್ ಈಗ ಏನೋ ಒಂದು ಮೆಸೇಜ್ ಹೊರಗೆ ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆಗಿರ್ಬೋದು, ಆಗ್ಲಿಕ್ಕಿಲ್ಲ ಅಂತಲ್ಲ. ಆದ್ರೆ ಮ್ಯಾಕ್ಸಿಮಮ್ ಸೆಂಟರ್ದಲ್ಲಿ ಜನರಿಗೆ ಈಗ ಒಂದ್ ಕಡೆ ಏನಾದ್ರು ಆಯ್ತಂದ್ರೆ ಅದನ್ನ ಫುಲ್ ಇದನ್ನ ಹೈಲೈಟ್ ಮಾಡಿ ಬಿಡ್ತಾರೆ. ಆ ಮನುಷ್ಯ ಎಷ್ಟು ಒಳ್ಳೇದು ಮಾಡಿದಾನ ಅನ್ನೋದು ಯಾರು ವಿಚಾರ ಮಾಡಲ್ಲ. ಅದು ಸೆಂಟರ್ದಿಂದ ಎಷ್ಟು ಮಂದಿ ಡ್ರಿಂಕ್ಸ್ ಬಿಟ್ಟಾರೆ, ಎಷ್ಟು ಮಂದಿ ಅದರಿಂದ ಒಂದು ಹೊಸ ಜೀವನ ಕಟ್ಕೊಂಡಾರೆ ಅಂತಂದು ಯಾರು ವಿಚಾರ ಮಾಡಲ್ಲ. ಏನಾದ್ರು ಒಂದ್ ತಪ್ಪು ಹುಡುಕ್ತಿರ್ತಾರೆ ಜನ. ಆದ ಸಂಸ್ಥೆಯಿಂದ 1000 ಮಂದಿ ಸರಿ ಆದ್ರೂ ಒಬ್ಬನಿಗೆ ಏನಾದ್ರು ಆಗ್ಬಿಟ್ಟಿದ್ರೆ 1000 ಮಂದಿದು ಯಾರು ಮಾತಾಡಲ್ಲ, ಅದು ಒಬ್ಬನ ಮಾತ್ರ ಮಾತಾಡಲ್ಲ. ಹಿಂಗೆ ಸರ್ ಅದು ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಆ ರೀತಿ ಜನ ತಿಳ್ಕೊಳ್ಳಿ. ಅಂತ ಭಯಂಕರವಾದದ್ದು ಟಾರ್ಚರ್ ಆಗಲಿ, ಅಂತದವ್ರಿಗೆ ಪೇಷಂಟಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದಾಗ್ಲಿ ಏನೂ ಇದ್ದಿರಲ್ಲ ಸರ್. ಕಟ್ ಹಾಕೋದು ಅಂದ್ರೆ ನಾನು ನಿಮ್ಗೊಂದು ವಿಚಾರ ಹೇಳ್ತೇನೆ. ಕಟ್ ಹಾಕೋದು ವಿಚಾರ ಕೆಲವೊಂದು ಟೈಮ್ನಾಗ ಹೆಂಗ್ ಬರುತ್ತೆ ಅಂದ್ರೆ, ಅದು
ಸೈಕೆಟಿಕ್ ಡಾಕ್ಟರ್ಗೆಲ್ಲ ಗೊತ್ತಿದ್ದಿರ್ತದೆ. ಈಗ ಸೈಕೆಟಿಕ್ ಎಲ್ಲ ಈ ಸೈಕೆಟಿಕ್ ಇದಂಗೆ ಹಾಸ್ಪಿಟಲ್ ಒಳಗೂ ಪೇಷಂಟ್ ಕಟ್ಟಿರ್ತಾರೆ. ಯಾಕಂದ್ರೆ ಅವನು ಆ ಪೇಷಂಟ್ ಏನ್ ಮಾಡ್ತಿರ್ತಾನೆ ಸರ್, ಇಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಬಂದಾಗ ಅದು ಸಿಚುವೇಶನ್ ಬರುತ್ತೆ. ಅವನು ಏನ್ ಮಾಡ್ತಿದ್ದಾನೆ, ಅವ್ನು ಏನ್ ಫುಲ್ ಕೆಲವೊಮ್ಮೆ ಅಗ್ರೆಸಿವ್ ಆಗಿ ಬಿಟ್ಟಿರ್ತಾನ, ಬೇರೆಯವರಿಗೆ ಪೇಷಂಟ್ಗೆಲ್ಲ ಅವನು ಇದಕ್ ಮಾಡೋದು, ತೊಂದರೆ ಕೊಡೋದು, ಆಮೇಲೆ ತಾನೇ ಜೋಲಿ ಹೋಗಿ ಮತ್ತೆ ಎಲ್ಲಾದ್ರೂ ಬೀಳೋದು. ಆ ಟೈಮ್ನ ಫುಲ್ ಎಲ್ಲ ಬಾಡಿ ಶೇಕಿಂಗ್ ಇದ್ದಿರ್ತದ. ಅವ್ ಡ್ರಿಪ್ ಹಚ್ಚಿದ್ರು ಕೈ ಫುಲ್ ಹಿಂಗ್ ಶೇಕ್ ಆಗ್ತಿರ್ತದ. ಆ ಟೈಮ್ನಾಗ ಅದು ಕಟ್ಟಿ ಡ್ರಿಪ್ ಅದು ಹಾಕ್ಬೇಕ. ಅದು ಮೆಡಿಕಲ್ ರೀಸನ್ ನಿಂದ ಮಾಡೋದು, ಅವನಿಗೆ ಶಿಕ್ಷೆ ಕೊಡ್ಬೇಕು ಅನ್ನೋ ಇದಕ್ಕೆ ರೀಸನ್ ನಿಂದ ಅಲ್ಲ. ಅರ್ಥ ಆಯ್ತಾ ಸರ್? ಈಗ ಅಲ್ಲಿ ಅವನಿಗೆ ಮಾನಸಿಕವಾಗಿ ಅವ್ನು ಏನ್ ಮಾಡಾಕತ್ತಾನ ಅನ್ನೋದು ಪ್ರಜ್ಞೆ ಇದ್ದಿರ್ದಿಲ್ಲ. ಅವನು 3 ದಿನ ಒಂದ್ ಸ್ವಲ್ಪನು ಮಲ್ಗೋದಿಲ್ಲ. ಆ ಟೈಮಲ್ಲಿ ಅವ್ನು ಕಂಟ್ರೋಲ್ ಮಾಡ್ಬೇಕಲ್ಲ, ಅವನು ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಅವನಿಗೆ ಈಗ ಮತ್ತೆ ಎಲ್ಲಾರು ಹೋಗಕ್ ಹೋಗಿ ಜೋಲಿ ಬಿದ್ದ ಮಾಡಿದ ತೊಂದ್ರೆ, ಅವನಿಗೂ ತೊಂದ್ರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅದು ಒಂದು ಮೆಡಿಕಲ್ ರೀಸನ್ ಇಂದ ಮಾತ್ರ ಮಾಡೋದು. ಅದ್ ಬಿಟ್ಟು ನಾವು ಅದನ್ನ ಮುದ್ದಾಮ ಅವನಿಗೆ ಹಿಂಸೆ ಕೊಡ್ಬೇಕು, ತೊಂದರೆ ಕೊಡ್ಬೇಕು, ಅವನಿಗೆ ನಾವು ಚಿತ್ರ ಹಿಂಸೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಯಾರನ್ನೂ ಕಟ್ಟಲ್ಲ. ಯಾಕಂದ್ರೆ ಸರ್ ಸೈಕೆಟಿಕ್ ಹಾಸ್ಪಿಟಲ್ನಾಗ ಆದ್ರೂ ಕೆಲವೊಂದಿಷ್ಟು ಅಂತ ಸಿಚುವೇಶನ್ ಬಂದಾಗ ಅವ್ರ ಅದನ್ನ ಕಟ್ಟಿ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಏನ್ ಮಾಡಕ್ ಆಗೋದಲ್ಲ. ನಿಜ ಸರ್. ಈಗ ಇದೆಲ್ಲ ಹೇಳಿದ್ರಿ, ಈ ಫುಡ್ ಎಲ್ಲ ಇರುತ್ತೆ ಅವರಿಗೆ, ಫುಡ್ ಯಾವ ತರ ಇದು ಮಾಡ್ತೀವಿ ಸರ್? ಈಗ ನಮ್ಮ ಸೆಂಟರ್ ಅಲ್ಲಿ ಆಸ್ ಎ ಲೋಕಲ್ ನಮ್ಮ ಗದಗ ಒಳಗೆ ನಾವು ಏನು ಊಟ ಕೊಡ್ತೀವಿ. ಈಗ ನಮ್ಮ ಗದಗಲ್ಲಿ ನಾವು ಮಾರ್ನಿಂಗ್ ಅವರಿಗೆ 6:30 ಟೀ ಬಿಸ್ಕಿಟ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಡೈಲಿ 9 o'clock ಮಾರ್ನಿಂಗ್ ಅವ್ರಿಗೆ ಡೈಲಿ ಒಂದೊಂಥರ ಟಿಫಿನ್ ಕೊಡ್ತೀವಿ. ಒಂದಿನ ಈ ಇಡ್ಲಿ, ಚಿತ್ರಾನ್ನ, ಪಲಾವು, ಚೌಚೌ ಬಾತು, ಈ ತರ 7 days 7 ಬೇರೆ ಬೇರೆ ಇದನ್ನ ಟಿಫಿನ್ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಇದನ್ನ ರೊಟ್ಟಿ ಊಟ ಕೊಡ್ತೀವಿ. ಮಧ್ಯಾಹ್ನ ಅವ್ರಿಗೆ ಪೇಷಂಟಿಗೆ ರೊಟ್ಟಿ, ಮೊಸರು, ಉಪ್ಪಿನಕಾಯಿ, 2 ತರ ಪಲ್ಯ, ಅಂದ್ರೆ ಒಂದು ಕಾಳು ಪಲ್ಯ, ಒಂದು ತರಕಾರಿ ಪಲ್ಯ. ಹಾ ಸರ್, ಜೋಳದ ರೊಟ್ಟಿನೇ ಸರ್. ನಮ್ಮ ಲೋಕಲ್ ಫುಡ್ ಜೋಳದ ರೊಟ್ಟಿನೇ ಬೇಕು ಸರ್ ನಮ್ಮ ಪೇಷಂಟಿಗೆ. ಮಧ್ಯ ಸರ್ ಈ ಕಡೆ ಯಾರು ತಿನ್ನಲ್ಲ. ಇಲ್ಲ, ಯಾವಾರ ಆ ಕಡೆ ಶಿವಮೊಗ್ಗ, ಮೈಸೂರು ಕಡೆ ಹೋಗಿ ಕೆಲವೊಂದಿಷ್ಟು ಪೇಷಂಟ್ ಬಂದಾಗ ಮಾತ್ರ ಕೇಳ್ತಾರೆ. ಆದ್ರ ಅವರಿಗೆ ನಮ್ಮಲ್ಲಿ ಮುದ್ದೆ ಮಾಡಕ್ಕೂ ಬರಲ್ಲ ಸರ್. ಹಾ ಸರ್, ಆಲ್ ಓವರ್ ಕರ್ನಾಟಕ ಸರ್, ಆಲ್ ಓವರ್ ಕರ್ನಾಟಕ ಬರ್ತಾರೆ. ಮಹಾರಾಷ್ಟ್ರದ್ದು ಬರ್ತಾವ ಸರ್, ಗೋವಾದು ಬರ್ತಾವು, ಆಂಧ್ರ ಪ್ರದೇಶದ ಬಾರ್ಡರ್ ಬರ್ತಾವು, ಬೆಂಗಳೂರು ಪೇಷಂಟ್, ಮಂಗಳೂರು ಪೇಷಂಟ್ ಅದಾವ ಸರ್ ನಮ್ಮಲ್ಲಿ. ಹೌದೌದು ಸರ್. ಇಲ್ಲ ಸರ್, ಸರಿಯಾಗಿದ್ದು ನಮ್ಮದು ಯಾವ ರೀತಿ ಇದಂಗಿದೆ ಅಂದ್ರೆ, ನಮ್ದು ಇದಂಗ್ ಪ್ರಚಾರ ನಾವೇನು ಯಾವ್ದು ಪ್ರಚಾರ ಮಾಡಲ್ಲ ಸರ್. ಹಾ ಸರ್, ಈಗ ಹೋವಾಗ ನಮ್ದು ಫುಡ್ಡಿಂದ ಇವಾಗ ಮಧ್ಯಾಹ್ನ ಇದಂಗ್ ರೊಟ್ಟಿ ಊಟ ಚಪಾತಿ. ಹಾ ಸರ್, ಜೋಳದ ರೊಟ್ಟಿ ಚಪಾತಿ. ಆಮೇಲೆ ಸರ್ ಇದಂಗ ಸಾಯಂಕಾಲ ಮತ್ತ 4:30 ಟೀ ಬಿಸ್ಕಿಟ್ ಕೊಡ್ತೀವ್ರಿ. ಮತ್ತ ನೈಟ್ 8 ಗಂಟೆಗೆ ಅವ್ರಿಗೆ ಚಪಾತಿ ಊಟ ಸರ್. ಡೈಲಿ ಚಪಾತಿ ಊಟ, ಬಾಜಿ, ಅನ್ನ ಸಾಂಬಾರ್ ಎಲ್ಲ ಇರ್ತದ. ಆಮೇಲೆ ವಾರ ಸಂಡೇ ಅವ್ರಿಗೆ ಮಧ್ಯಾಹ್ನ ಸ್ವೀಟ್ ಕೊಡ್ತೀವಿ. ಆಮೇಲೆ ನೈಟ್ ಎಗ್ ಕೊಡ್ತೀವಿ ಸರ್. ಇದನ್ನ ನಮ್ಮದು ಫುಡ್ ಮೆನು ಸರ್. ಇದು ಹೌದೌದು ಸರ್. ಅದ್ರ ಜೊತೆಗೆ ಅವ್ರಿಗೆ ಸಲಾಡು ಅದೆಲ್ಲ ಕೊಡ್ತಿರ್ತೀವಿ ಸರ್. ಡಾಕ್ಟರ್ ಕಂಪ್ಲೀಟ್ ಆಗಿ ಅವ್ರಿಗೆ ಏನು ಒಂದು ಪೌಷ್ಟಿಕಾಂಶ ಬೇಕು ಎಲ್ಲ ಹೋಗ್ತಾ ಇರ್ತದೆ. ಹೌದು, ರೊಟ್ಟಿ ಜೊತೆ ಏನೆಲ್ಲ ಕೊಡ್ಬೇಕು, ಎಲ್ಲ ಕೊಡ್ತಾ ಇರ್ತೇವೆ. ಎಲ್ಲ ಒಂದ್ ಕಾಳು ಪಲ್ಯ, ಒಂದ್ ತರಕಾರಿ ಇರ್ತದ. ಸೊ ಎಲ್ಲ ಪ್ರೋಟೀನ್ಸ್, ಐರನ್ ಕಂಟೆಂಟ್ ಎಲ್ಲ ಹೋಗ್ತಿರತ್ತೆ. ಡಯಟ್ ಫುಡ್ ಇರುತ್ತೆ. ಪ್ಲಸ್ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಯಾರಿಗೆ ಅದು ಎನೇಮಿಯಾ ಅಂತ ಕಂಡು ಬರ್ಬೋದು. ಸೊ ಅವ್ರಿಗೆ ಹೆಮಟೆನಿಕ್ಸ್ ಕೊಡ್ತೀವಿ. ಮತ್ ಕೆಲವೊಬ್ರಿಗೆ ಸಿವಿಯರ್ ಎನೇಮಿಯಾ ಇದ್ದಾಗ ಐರನ್ ಸುಕ್ರೋಸ್ ಇಂಜೆಕ್ಷನ್ ಅಂತ ಇರ್ತದ. ಅದು ನಮ್ ಸ್ಟಾಫ್ ಎಲ್ಲ ವೆಲ್ ಟ್ರೈನ್ಡ್ ಅದಾರ್ರಿ. ಸೊ ಮೆಡಿಕಲ್ ಏನ್ ಬೇಕು ಎಲ್ಲ ಮಾಡ್ತೇವೆ. ಹೌದು, ಎಲ್ಲ ಮೇಂಟೈನ್ ಮಾಡ್ತೇವೆ. ಆಮೇಲೆ ಕೆಲವೊಬ್ರು ಪೇಷಂಟಿಗೆ ಈಗ ಐರನ್ ಕಡಿಮೆ ಇದ್ದಾಗ ದಿನ ಬೆಲ್ಲ ತಿನ್ಬೇಕು ಅಂತ ಹೇಳ್ತೀವಿ. ಸೊ ಅವರಿಗೆ ಅವಕಾಶ ಮಾಡಿ ಕೊಡ್ತೀವಿ. ಡೈಲಿ ನೀವು ಊಟ ಆದ್ರಿಂದ ಅಡಿಗೆ ಮನೆಗೆ ಹೋಗಿ ಒಂದಿಷ್ಟು ಬೆಲ್ಲ ತಗೊಂಡ್ ತಿನ್ರಿ ಅಂತ ಪ್ರೊವೈಡ್. ಆಮೇಲೆ ಕೆಲವ್ರು ಬಾಯಲ್ಲಿ ಎಲ್ಲ ಗುಳ್ಳಿ ಎದ್ದಿರ್ತದ, 2-3 ದಿವಸ ಊಟ ಮಾಡಿರಂಗಿಲ್ಲ, ಅವ್ರಿಗೆ ಹಾಲು ಮೊಸರು ತಂದು ಕೊಡಂತ ಹೇಳ್ತೀವಿ. ಅವ್ರಿಗೆ ಆ ಊಟ ಒಂದ್ 2-3 ದಿವಸ ಆದ್ಮೇಲೆ ಬಾಯಿಗಿನ ಗುಳ್ಳಿ ಆದ್ಮೇಲೆ ಮತ್ತೆ ನಾರ್ಮಲ್ ಊಟಕ್ಕೆ ಅಡ್ಜಸ್ಟ್ ಆಗ್ತಾರ. ಸೊ ಆನ್ ಡಿಮಾಂಡ್ ಪೇಷಂಟಿಗೆ ಯಾವ ರೀತಿ ಬೇಕು ನಾವು ಸರಿಗೆ ಹೇಳ್ಬಿಟ್ರೆ ಅವ್ರೆಲ್ಲಾ ವ್ಯವಸ್ಥೆ ಮಾಡ್ತಾರ ಸರ್. ಈಗ ಮತ್ತೊಂದು ಏನಂದ್ರೆ, ಇವಾಗ ನಮ್ಮಲ್ಲಿ ಬಂದ ಪ್ರತಿ ಪೇಷಂಟ್ ಮಿನಿಮಮ್ 3 kg ಜಾಸ್ತಿ ಆಗಿದೆ ಸರ್. 3 to 5 kgs ಆಲ್ಮೋಸ್ಟ್ ಇನ್ಕ್ರೀಸ್ಡ್. ಹೌದು, ಅಲ್ಲಿಗೆ ಇಟ್ ಇಸ್ ಅ ಹೆಲ್ತಿ ಕಂಡೀಷನ್. ಈಗ ಏನೋ ಒಂದು ಹ್ಯಾಬಿಟ್ ಮಾಡ್ಕೊಂಡು ಕೂತ್ಕೋ, ಇನ್ನೊಂದೇನೋ ಮಾಡ್ಕೊಂಡು ಬರೀ ಅದ್ರಲ್ಲಿ ಊಟ ತಿಂಡಿ ಬಿಟ್ಟಿರ್ತಾರೆ. ಹೌದು, ಮಾಲ್ ನ್ಯೂಟ್ರಿಷನ್ ಇರುತ್ತೆ ಎಲ್ಲ ಪೇಷಂಟ್.
ಕವರ್ ಅಪ್ ಆಗಿ ಪೌಷ್ಟಿಕಾಂಶ ಎಲ್ಲ ಬಂತು ಬಂತ. ಅಂದ್ರೆ ಹೌದು. ಅಲ್ಲಿಗೆ ಆತ ಹೆಲ್ತಿಯಾಗಿ ವೆಯ್ಟ್ ಕೂಡ ಆಮೇಲೆ ಇಲ್ಲಿ increase ಕಂಪಲ್ಸರಿ ಊಟ ಮಾಡ್ಲೇಬೇಕಲ್ರಿ. ಆಗುತ್ತೆ. ಹಿಂಗಾಗಿ ಆಮೇಲೆ ಪೇಷಂಟ್ ಅಂದ್ರೆ ಸೆಂಟರ್ ಅಲ್ಲಿ ಹೆಂಗಿದೆ ಅಂದ್ರೆ ಈಗ ಮನೆಯಲ್ಲಿ ತಾಯಿ ಹೆಂಗ್ ಮಕ್ಕಳಿಗೆ ಒತ್ತಾಯ ಮಾಡಿ ಇನ್ನೊಂದ್ ಚಪಾತಿ ತಿನ್ನು, ಇನ್ನೊಂದು ರೊಟ್ಟಿ ಹಂಗ ಆ ರೀತಿ ಈ ಕೆಲವೊಬ್ರು ಹೊಸದಾಗಿ ಬಂದ ತಕ್ಷಣ ಅವ್ರ ಶಟ್ಕೊಂಡೆ ನಾವ್ ಊಟ ಮಾಡಂಗಿಲ್ಲ ಇವತ್ತ ಅಂತ ಹೇಳಿ ಕೂತ್ಬಿಡು. ಅವ್ರಿಗೆ ಸೆಂಟರ್ದವ್ರು ಎಷ್ಟ್ ಅಂದ್ರೆ ಕಾಳಜಿ ಪೂರ್ವಕವಾಗಿ ಅಂದ್ರೆ ಇಲ್ಲ ನೀವು ಊಟ ಮಾಡ್ಬೇಕು, ಸುಧಾರಣೆ ಮಾಡ್ಬೇಕು, ಟ್ಯಾಬ್ಲೆಟ್ಸ್ ತಗೊಳಿಕ್ಕೆ ಊಟ ಮಾಡಿದ್ರೆ ಟ್ಯಾಬ್ಲೆಟ್ಸ್ ತಗೊಂತೀವಿ ಎಲ್ಲ ಅವ್ರಿಗೆ ರಂಭಿಸಿ ಸಣ್ಣ ಮಕ್ಕಳಿಗೆ ಹೆಂಗ ನಾವು ಚಂದಮಾಮನ್ ನೋಡು ಅದನ್ನ ನೋಡು ಅಂತ ಊಟ ಆ ರೀತಿ ಅವ್ರಿಗೆ ಒಂದ್ 2-3 ದಿವಸ ಮಾಡಿದ್ರೆ ಅವ್ರಿಗೂ ಚಲೋ ಅನ್ಸುತ್ತೆ. ಹೌದಪ್ಪ ಮನೆಯ ತರ ಕಾಳಜಿ ಮಾಡ್ತಾರ, ನಾನು ಊಟ ಮಾಡ್ಬೇಕು. ಆಮೇಲೆ ಬೇರೆ ಜನರು ನೋಡಿ ಅವರು ಊಟ ಮಾಡಕ್ ಒಮ್ಮೆ ಸ್ಟಾರ್ಟ್ ಆದ್ರೆ ಮತ್ ನಾರ್ಮಲ್ ಆಗ್ಬಿಡ್ತದ. ಸರ್ ಈಗ ಇಷ್ಟು ನೀವು ನೋಡಿದಿರ ಡಿ ಅಡಿಕ್ಷನ್ ಇದ್ರಲ್ಲಿ ಯಾವ್ದಾದ್ರು ಒಂದ ಅಥವಾ ಎರಡು ಒಂದು ಸ್ಟ್ರಾಂಗ್ ಕೇಸ್ ಒಂದ್ ಬಹಳ ಚಾಲೆಂಜಿಂಗ್ ಆಗಿ ಅನ್ಸಿತ್ತಪ್ಪ ನನಗೆ ಈ ತರ ಒಂದೇನೋ ಅಟೆಂಡ್ ಮಾಡಿ ಅದನ್ನ ಸಕ್ಸಸ್ ಆಗಿ ಇವತ್ತು ಯಾವ್ದೋ ಒಂದು ಒಳ್ಳೆ ಹುದ್ದೆಲೂ ಇದಾರೆ ಅಂತ ಹೇಳಿ ಆತರ ಒಂದ್ ಯಾವ್ದೋ ಒಂದು ಕೇಸ್ ಆಸ್ ಎಕ್ಸಾಂಪಲ್ ಹೇಳ್ಬೋದು ಸರ್, ಸಾಕಷ್ಟು ಅದಾವ ಸರ್. ಅದ್ರಾಗ ನಿಮಗೆ ಇಂಪಾರ್ಟೆಂಟ್ ಇದ್ದದ್ದು ಒಂದು ಹೇಳ್ತೀನಿ. ಈಗ ಸರ್ ನಾ ಅಪ್ರಾಕ್ಸಿಮೇಟ್ ಒಂದು 2010-11 ಒಂದು ಪೇಷಂಟ್ ಇತ್ತು ಸರ್ ನಮ್ಮಲ್ಲಿ. 2010-11 ಅವರು ಬಂದ್ಬಿಟ್ಟು ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು. ಅವರು ನೇಮ್ ಬೇಡ, ಅವರೊಂದು ಊರದವರು, ದೊಡ್ಡ ಫ್ಯಾಮಿಲಿ ಸರ್, ದೊಡ್ಡ ಗೌಡ್ರ ಫ್ಯಾಮಿಲಿ. ನಮ್ಮ ಕಡೆ ಎಲ್ಲ ಗೌಡ್ರು ಅಂದ್ರೆ ಎಲ್ಲ ಒಂದು ಈ ಕಡೆ ಕಲ್ಲಘಟಗಿ ಇದನ್ ಸೈಡ್ ಎಲ್ಲ ಒಂದು 200 ಎಕರೆ 300 ಎಕರೆ ಜಮೀನು. ಅವರ ತಂದೆಯವರು ಇದನ್ನ ಹೈಕೋರ್ಟ್ ಅಲ್ಲಿ ಇದೀನಿ ಸರ್, ಅವರು ಲಾಯರು ಪ್ಲಸ್ ಧಾರವಾಡ ಜಿಲ್ಲಾ ಬಾರ್ ಅಸೋಸಿಯೇಷನ್ ಚೇರ್ಮನ್ ಇದ್ರು ಸರ್. ಯಾರು ನಮ್ಮ ಪೇಷಂಟ್ ತಂದೆ. ಪೇಷಂಟ್ ಅಂದ್ರೆ ಸರ್ ಈಗ ವಕೀಲರ ಸಂಘದ ಅಧ್ಯಕ್ಷ ಸರ್, ಬಾರ್ ಅಸೋಸಿಯೇಷನ್ ಅಂತ ಬಾರ್ ಕೌನ್ಸಿಲ್ ಅಧ್ಯಕ್ಷ ಸರ್. ಈಗ ಅವರು ಮಗ ಸರ್, ಈಗ ಅವರು ನಮ್ಮ ಪೇಷಂಟ್ ಅಂದ್ರೆ ಅವ್ರಿಗೆ 3 ಜನ ಮಕ್ಕಳು ಸರ್. ಒಬ್ರು ದೊಡ್ಡವನು, ಆಮೇಲೆ ಮಿಡ್ಲಿ, ಇವನು ಲಾಸ್ಟ್ ದವನು. ಈಗ ಏನಾಗ್ಬಿಟ್ಟು ಸರ್, ಮಿಡ್ಲಿ ಇದ್ದವನು ಮತ್ತೆ ಇವನು ಸಣ್ಣವನು ಭಾಳ ಅನ್ಯೂನ್ಯವಾಗಿದ್ದಕ್ಕೆ ಅವನು ಮಿಡ್ಲ್ ಇದ್ದವನು ಮತ್ತೆ ಏನೋ ಒಂದು ಲವ್ ಇದನ್ನ ಮಾಡ್ಕೊಂಡು ಏನೋ ಲವ್ ಅಫೇರ್ ಅದೇನೋ ಇದಂಗಾಗಿ ಅವನು ಸುಸೈಡ್ ಮಾಡ್ಕೊಂಡ. ಅವನು ಸುಸೈಡ್ ಮಾಡ್ಕೊಂಡಿದ್ದಕ್ಕಾಗಿ ಇವನು ಡ್ರಿಂಕ್ ಸ್ಟಾರ್ಟ್ ಮಾಡಿದ. ಅಂದ್ರೆ ಇವನು ಅವಾಗ ಫ್ರೆಂಡ್ಸ್ ಜೊತೆ ಮಾಡ್ತಿದ್ದ. ಅವಾಗ ಟೆನ್ಷನ್ಗೆ ಹಿಂಗ ನಮ್ಮ ಬ್ರದರ್ ಹಿಂಗ ಹೋಗಲ್ಲ ಅಂತಂದ ಅದನ್ನ ಜಾಸ್ತಿ ಮಾಡಿ ಇವ್ನು ಏನ್ ಮಾಡೋದು, ದಿನ ಕುಡಿದು ಹೋಗಿ ಅಲ್ಲೊಂದು ಸ್ಮಶಾನ ಸರ, ಅಲ್ಲಿ ಅವನು ಯಾವಲ್ಲಿ ಸಮಾಧಿ ಮಾಡಿರಲ್ಲ ಹೋಗಿ ಸಮಾಧಿ ಮುಂದೆ ಕುಂತು ಬಿಡೋದು. ಅಲ್ಲೇ ಹೋಗಿ ಸಿರೆ ತಗೊಂಡೋಗಿ ಅಲ್ಲೇ ಕುಡ್ಕೋದು ಅಲ್ಲೇ ಕುಂತು ಬಿಡೋದು. ಕೆಲವೊಂದ್ ದಿನ ನೈಟ್ ವಸ್ತಿನೂ ಅಲ್ಲೇ ಮಾಡೋದು. ಆ ರೀತಿ ಮಾಡ್ಕೊಂಡು ಮತ್ತೆ ಇವನು ಯಾಜೆ LLB ಸರ್, ಇವನು ಒಬ್ಬ ವಕೀಲ. ನಾವು ವಕೀಲ ಇದ್ರುನು ಅಲ್ಲೇ ಡ್ರಿಂಕ್ಸ್ ಮಾಡೋದು, ಅಲ್ಲೇ ಸಮಾಧಿ ತಕ್ಕ ಮಕ್ಕೋದು, ಅಡ್ಡಾಡೋದು, ಹಿಂಗ ಮಾಡ್ತಾ ಇದ್ದ. ಅವ್ನು ನಮ್ಮ ಸೆಂಟ್ರಿಗೆ ಕರ್ಕೊಂಬಂದ್ರು. ನಮ್ಮ ಸೆಂಟ್ರಿಗೆ ಅಂದ್ರೆ ಇವನ್ ಹಂಗ ಮಾಡೋದು ನೋಡಿ ಒಬ್ಬ ಮಗ ತೀರ್ಕೊಂಡ್ರಿ. ಅವ್ರ ತಂದೆಯವರು ಸ್ವಲ್ಪ ಮನ್ಸಿಗೆ ಹಚ್ಕೊಂಡು ಮತ್ತೆ ಅವರು ತೀರ್ಕೊಂಡ್ರು. ಅವ್ರ ತಂದೆಯವ್ರನ್ನು ತೀರ್ಕೊಂಡ್ರು. ಮತ್ತೆ ಆಮೇಲೆ ಏನಾಯ್ತು, ಅವ್ರ ಇನ್ನೊಬ್ಬ ಅಣ್ಣ ಇದ್ದಲ್ಲ ದೊಡ್ಡವನು, ಅವ್ನು ಕರ್ಕೊಂಬಂದು ನಮ್ಮ ಸೆಂಟ್ರಿಗೆ ಹಾಕಿದ. ಅವಾಗೆಲ್ಲ ಅವ್ರ ಅಣ್ಣ ಎಲ್ಲ ಭಾಳ ಚೆನ್ನಾಗಿದ್ದ. ನಮ್ಮ ಸೆಂಟ್ರಿಗೆ ಹಾಕಿದ ಮೇಲೆ ಇವನು ಬಂದ, ಇಲ್ಲದ ಎಲ್ಲ ಟ್ರೀಟ್ಮೆಂಟ್ ತಗೊಂಡ ಹೋದ. ಅವ್ನು ಇಲ್ಲಿದ್ದಾಗ ಭಾಳ ಚೆನ್ನಾಗಿ ಇದ್ದಿರ್ತಿದ್ದ. ಹೋದ ಮಾರನೇ ದಿನ ಅವನು ಇದನ್ನ ರಿಲ್ಯಾಪ್ಸ್ ಆಗ್ತಿದ್ದ. ಮಾರನೇ ದಿನ ಅಥವಾ ಒಂದು 2-3 ದಿನ ಆದ್ಮೇಲೆ ರಿಲ್ಯಾಪ್ಸ್ ಆಗ್ತಿದ್ದ. ಹಿಂಗ ಸರ್ ಒಂದ್ 3 ಟೈಮ್ ಆಯ್ತು. ಯಾವ್ದೇ ಮನುಷ್ಯ ಹೋದ ತಕ್ಷಣ ಮಾಡಲ್ಲ, ಮಿನಿಮಮ್ 1 ತಿಂಗಳ ಬಿಡ್ತಾರೆ ಸರ್. ಮಿನಿಮಮ್ ನಾವು ಏನು 1 ಮಂತ್ ಮೆಡಿಸಿನ್ ಕೊಟ್ಟು ಇನ್ನೊಂದ್ ಮಂತಿಗೆ ಬಾ ಅಂತ ಕಳ್ಸಿರ್ತೇವಲ್ಲ, ಮಿನಿಮಮ್ 1 ಮಂತ್ ಆದ್ರೂ ಬಿಡ್ತಾರೆ. 1 ಮಂತ್ ಆದ್ಮೇಲೆ ಕೆಲವ್ರು ಮೆಡಿಸಿನ್ ಬರಲ್ಲ, ಆ ರೀತಿ ರಿಲ್ಯಾಪ್ಸ್ ಆಗಿ ಇವನು ಹೋದ ದಿನ ಮಾರನೇ ದಿನ ಆಗಿದ್ದಾವ. ಇವನು ಇಲ್ಲಿ ಇದ್ದಿರೋದ್ರಿಂದ, ಅವ್ರ ಅಪ್ಪ ತೀರ್ಕೊಂಡಿರೋದ್ರಿಂದ ಅವ್ರ ಅಣ್ಣಗೊಂದು ಕೆಟ್ಟ ಆಲೋಚನೆ ಬಂದ್ಬಿಟ್ಟಿತ್ತು. ಇವರು ನಮ್ಮ ಪೇಷಂಟ್ ಅಣ್ಣನಿಗೆ ಯಾವ ತರ ಅಂದ್ರೆ, ಈಗ ಅಪ್ಪಾಜಿ ಅಂತೂ ಹೋದ್ರು, ಈಗ ಇನ್ನೊಬ್ಬ ತಮ್ಮ ತೀರ್ಕೊಂಡ, ಇವನಂತೂ ಕುಡಿಯಾಕತ್ತಾನ. ಈಗ ನನಗೆ ಎಲ್ಲ ಇವನೊಬ್ಬನಿಗೆ ಏನಾದ್ರು ಮಾಡಿಬಿಟ್ರೆ ಎಲ್ಲಾ ಪ್ರಾಪರ್ಟಿ ನಂದಾಗತ್ತಲ್ಲ, 200 ಎಕರೆ ಎಲ್ಲ ನಂದಾಗತ್ತಲ್ಲ. ಅಂತದೊಂದು ಅವ್ನು ಕೆಟ್ಟ ಆಲೋಚನೆ ಬಂದ್ಬಿಡ್ತು. ಇವನು ಸುಮ್ನೆ ಮ್ಯಾರೇಜ್ ಮಾಡ್ತಾನೆ ಅನ್ನೋದು ಮ್ಯಾರೇಜ್ ಮಾಡೋಂಗಿಲ್ಲ. ಅವ್ನು ಏನ್ ಮಾಡ್ತಿದ್ದ ಅಂದ್ರೆ, ಒಂದು ಟೀಮ್ ರೆಡಿ ಮಾಡಿದ್ದ. ಈ ಟೀಮ್ಸ್ ಅಂದ್ರೆ ಇವನ್ ಫ್ರೆಂಡ್ಸ್, ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಅಲ್ಲ, ಇವನಿಗೆ ಕೆಲವೊಬ್ರಿಗೆ ಇದ್ದಿರ್ತಾರಲ್ಲ. ಇವನು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋದ ತಕ್ಷಣ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಬಿಟ್ಟು ಬಿಡೋದು, ಯಾವನ್ ಕರ್ಕೊಂಡು ಹೋಗಿ ಕೊಡ್ಸಿ. ಅವಾಗ ಒಂದು 10,000 ರೂಪಾಯಿ ಕೊಟ್ರೆ ಅವ್ರೊಂದು ಅದನ್ನ ಕಿಶಾಗಿ ಇಟ್ಕೊಂಡು ಮತ್ತೆ ಅವ್ರಿಗೆ ಕೊಡ್ಸಕ್ ಬೇರೆ ದುಡ್ಡು ಕೊಡ್ತಿದ್ದ. ಅವ್ ಮತ್ ಕೊಡಿದ್ರೆ ಮತ್ತೆ ತಂದಲ್ಲಿ ಹಾಕಿಬಿಡೋದು. ಹಿಂಗಾಗಕತ್ತಿ. ಹಿಂಗಾದ್ಮೇಲೆ ಅವನಿಗೆ
ಅವ್ನೇನ್ ಮಾಡ್ಬಿಟ್ಟನ್ರಿ ಇವ್ನು ಹಿಂಗ ರೇಯಾಬಿಗೆ ಹಾಕೋತ ನನ್ಗೆ ಯಾಕೆ ಅವ್ನು ಸಂಸ್ಥೆ ಬಂದು ನಾನು ಬ್ಯಾಡ್ ಅಂದೆ. ಇಲ್ಲ ಸರ್ ನಮ್ಮ ಸೆಂಟ್ರಲ್ಲಿ ಬೇಡ, ನೀವು ನೋಡ್ರಿ ಬೇರೆ ಕಡೆ ಅವ್ರು ಮತ್ತೆ ಅವ್ನಿ ಇದಂಗ ಅಡ್ವಾಂಟೇಜ್ ತಗೊಂಡು ಬೇರೆ ಕಡೆ ಒಟ್ಟು ಅವ್ನ ರೇಪನೆ ಹಾಕೋದು, ಒಟ್ಟು ಅವ್ನ ಊರಿಗೆ ಬರಬಾರ್ದು. ಅಂದ್ರ ಅವ್ರು ಸೆಟ್ಲ್ ಆಗಿರೋದು ಹುಬ್ಬಳ್ಳಿಯಲ್ಲಿ ಸರ್, ಅವ್ರ ಊರ್ ಇದಿರೋದು ಕಲಗಟಗಿ ತಾಲೂಕ ಒಂದು ಹಳ್ಳಿ. ಕಲಗಟಗಿ ತಾಲೂಕದಾಗ ಅವ್ರ ಹಳ್ಳಿ ಹೋಗಿ ಇಲ್ಲ ಅವನು ಡೆತ್ ಆಗಿದ್ದಾನಂತ ಒಂದು ಇದಂಗ ಸೀನ್ ಕ್ರಿಯೇಟ್ ಮಾಡಿ ಅವಂದು ಅಲ್ಲಿ ತಲಾಟೆ ಕಡೆ ನಾವು ಗ್ರಾಮಲ್ಲಿ ಲೆಕ್ಕಾಧಿಕಾರಿ ಕಡೆ ಅವನು ಮರ್ನುತ್ತಾರ ತಕೊಂಡು ಅಷ್ಟು ಪ್ರಾಪರ್ಟಿ ತನ್ನ ನೇಮಲ್ಲಿ ಮಾಡ್ಕೊಂಡ. ಆಮೇಲೆ ಏನಾಗ್ಬಿಟ್ಟು ಸರ್ ಇವನು ಬೇರೆ ಬೇರೆ ಸೆಂಟರ್ ಇವ್ನು ಒಟ್ಟೆ ಇವ್ನು ಊರು ಬರಕ ಬಿಟ್ಟಿಲ್ಲ. ಇವ್ನು ಏನ್ ಮಾಡ್ಬಿಟ್ಟ ಯಾವ್ದೋ ಒಂದು ಸೆಂಟರ್ನ ಹಾಕಿದಾಗ ಇವ್ನು ತಪ್ಸ್ಕೊಂಡ್ ಬಂದ್ಬಿಟ್ಟಂತ. ತಪ್ಸ್ಕೊಂಡು ನಾನು ನಮ್ಮ ಊರಾಗಿದ್ರ ಆತಂತ ಇವನು ಇಲ್ಲಿ ಬಂದಿಲ್ಲ, ಸೀದಾ ತಮ್ಮ ಊರಿಗೆ ಹೋಗ್ಯಾನ. ಕಲಗಟ್ಟಿ ತಾಲೂಕು ಒಂದು ಹಳ್ಳಿಗೆ ಇದೆಯಲ್ಲ ಅಲ್ಲಿ ಅವ್ರು ಊರಿಗೆ ಹೋಗಿದ್ದಾನೆ. ಅಲ್ಲಿ ಹೋದ್ಕಲ್ಲ ಊರ್ ಜನ ಎಲ್ಲಾರು ಊರ್ ಜನ ಸರ್ ಎಲ್ಲಾರು ನೀವ ಗೌಡ್ರಿ ಅಂದ್ರೆ ನೀವ ಗೌಡ್ರಿ ನೀವು ಏನ್ ಯಾಕಂದ್ರೆ ಈ ಮನುಷ್ಯ ಸತನತ್ ಊರಾಗೆಲ್ಲ ಸುದ್ದಿ ಮಾಡಿ ಎಲ್ಲಾ ಪ್ರಾಪರ್ಟಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟವ್ರೆ. ಇವನ್ ಆಮೇಲೆ ಇವನ್ ಆಮೇಲೆ ಯಾಕಂತಂದ ಒಬ್ಬನ ಕರ್ಕೊಂಡು ಹೋಗಿ ಕೇಳಿದಾಗ ಇಲ್ಲ ಹಿಂಗ್ರಿ ಹಿಂಗ ಅಂತ. ಅವಾಗ ಇವನಿಗೆ ಗೊತ್ತಾಗಿ ಇವ್ನು ಸೀದಾ ನನ್ನ ಹತ್ರ ಬಂದ. ಅವ್ರ ಅಣ್ಣನ್ಗೂ ಈಗೆಲ್ಲ ಸೀದಾ ನಮ್ಮ ಹತ್ರ ಬಂದು ಇಲ್ಲಿ ನನ್ನ ಸೆಂಟ್ರಲ್ಲಿ ತಾನೇ ಅಡ್ಮಿಟ್ ಆದ. ಮತ್ತ ಅವ್ರ ಅಣ್ಣನು ನನಗ್ ಕಾಲ್ ಮಾಡಿ ಸ್ವಲ್ಪ ಧಮ್ಕಿನೂ ಹಾಕಿದ, ಇಲ್ಲ ನೀನು ನಮ್ಮದು ಇಲ್ದ ನೀವ್ ಹೆಂಗ ಅವ್ನಿಗೆ ಇಟ್ಕೊತೀರಿ ಅಂತ. ಅವನು ವಾಲಂಟರಿ ಆಗಿ ಬಂದಾನ, ಅವನಿಗೆ 18+ ಅದಾನ, ಅದಕ್ಕೆ ನಾವ್ ಇಟ್ಕೊಂಡಿದೀವಿ. ಆಮೇಲೆ ಅವ್ರ ಫ್ರೆಂಡ್ಸ್ ಒಂದು 4-5 ಜನ ಲಾಯರ್ ಅಂದ್ರೆ ಅವರು LLB ಕ್ಲಾಸ್ಮೇಟ್ಸ್ ಅವ್ರಿಗೆಲ್ಲ ಕಾಲ್ ಮಾಡಿದೀವಿ. ಅವ್ರೆಲ್ಲರೂ ಬಂದ್ರು ಹಿಂಗೆ ಮತ್ತ ಆಮೇಲೆ ವಾಪಸ್ ಅವ್ರ ಮ್ಯಾಗ ಕೇಸ್ ಮಾಡಿ ಮತ್ತ ಆಮೇಲೆ ಅವನ್ ಮತ್ತ ನಾನ್ ಬೇಲೇಬಲ್ ಕೇಸ್. ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ಅವನು ಜೀವಂತ ಇಲ್ಲ ಅಂತಂದ ಅದು ಮರ್ನುತ್ತಾರ ತೆಗೆದು ಪ್ರಾಪರ್ಟಿ ಮಾಡಕ್ ಹೋದ್ರೆ ನಾನ್ ಬೇಲೇಬಲ್ ಕೇಸ್, ಅವನ್ನೆಲ್ಲ ಒಳಗ್ ಹಾಕಿಸಿ ಆಮೇಲೆ ಅವನು ಮತ್ತೆಲ್ಲ ಪ್ರಾಪರ್ಟಿ ಎಲ್ಲ ತನ್ನ ನೇಮಿಗೆ ಬರೋಂಗ ಮಾಡ್ಕೊಂಡ. ಆಮೇಲೆ ತಾನು ಮ್ಯಾರೇಜ್ ಆಗಿ ಇವಾಗ ವಾಪಸ್ ಅವನೇ ಸರ್ ಧಾರವಾಡ ಜಿಲ್ಲಾದ ಬಾರ್ ಕೌನ್ಸಿಲ್ ಅಧ್ಯಕ್ಷ. ಪ್ಲಸ್ ಅವ್ರಿಗೆ ಮ್ಯಾರೇಜ್ ಆದ್ರಿ, ಈಗ 2 ಮಕ್ಕಳು. ಮನೆ ಸರ್ ಹುಬ್ಬಳ್ಳಿ ಹೋಗಿರ ಎಲ್ಲ ಇದಂಗ ಎಷ್ಟು ಸರ್ ಒಂದು 15,000 ಸ್ಕ್ವೇರ್ ಫೀಟ್ ಜಾಗ ತಗೊಂಡ್ರು. ಅಂದಾಜು ಒಂದು 2.5 CR ಓನ್ ಪ್ರಾಪರ್ಟಿ ಸರ್. ಅವ್ರ ಅಪ್ಪನಿಂದ ಬಂದಿದ್ದು ಏನು ಒಂದು ಪ್ರಾಪರ್ಟಿನೂ ಕಳೆದಿಲ್ಲ. ಇದು ನಮ್ದು ಸಕ್ಸಸ್ ಸ್ಟೋರಿ ಸರ್. ಯಾಕಂದ್ರೆ ಸರ್ ಅವನು ಸ್ಮಶಾನದಾಗ ಮಲಗ್ತಕ್ಕಂಥ ವ್ಯಕ್ತಿ ಇವತ್ತು ಹುಬ್ಬಳ್ಳಿ ಧಾರವಾಡ ಒಂದು ವಕೀಲರ ಸಂಘನ ಅಧ್ಯಕ್ಷ. ಅಂದ್ರೆ ಸರ್ ಯಾವುದೇ ಮನುಷ್ಯ ಯಾವ ಟೈಮ್ನಾಗ ಎಡಿಕ್ಷನ್ ಹೋಗಿ ಯಾವ ಕೇಸ್ ಮಟ್ಟಕ್ಕೆ ಹೋಗ್ತಾನೆ ಹೇಳಕ್ಕಾಗಲ್ಲ. ಅಲ್ಲಿಂದ ವಾಪಸ್ ಬಂದು ರಿಕವರಿ ಆಗಿರೋದು ಇದೆ ಸರ್. ಈಗ ಒಂದು 100 ಮಂದಿ ಎಕ್ಸಾಂಪಲ್ ಅಲ್ಲಿ ಎಷ್ಟು ಮಂದಿ ಈಗ ಇಲ್ಲಿ ಬಂದು ರಿಕವರಿ ಆಗಿ ಒಳ್ಳೆ ಅದೇ ತರ ಮುಂದೆ ಬದುಕ್ತಾ ಇರ್ತಾರೆ? ನಾರ್ಮಲ್ ಒಂದು ಪರ್ಸೆಂಟೇಜ್ ಅಲ್ಲಿ ಸರ್ ಪರ್ಸೆಂಟೇಜ್ ಅಂದ್ರೆ 80 to 85%. ಅಂದ್ರೆ ಈಗ ಒಂದು 10ರಿಂದ ಒಂದು 10ರಲ್ಲಿ ಒಂದು 8 ಜನ ಅಂತೂ ಪಕ್ಕ. 100ರಲ್ಲಿ ಒಂದು 80 ಜನ ಆಗ್ತಾರೆ, ಒಂದು 15-20 ಜನ ಎಲ್ಲೋ ಮತ್ತೆ ದಾರಿ ಇದಾಗ್ಬೋದು, ವಾಪಸ್ ಅದೇ ದಾರಿ ತಪ್ಕೊಂಡು ವಾಪಸ್ ಅಲ್ಲಿಗೆ ಬರ್ತಾರೆ. ಅವ್ರು ಮತ್ತೆ ತಿರ್ಗಾ ತಮ್ಮ ಹತ್ರ ಬರೋ ಕೇಸಸ್ ಇದಾವೆ. ಅದಾವ್ ಸರ್. ಕೆಲವ್ರು ಬರ್ತಾರೆ, ಕೆಲವ್ರು ಮತ್ತೆ ಬೇರೆ ಕಡೆ ಹೋಗ್ತಾರೆ. ಅದು ಈಗ ಡಾಕ್ಟರ್ ಈಗ ಹೇಳ್ತಾ ಇದ್ರಿ ನೀವು ಫ್ಯಾಮಿಲಿ ಅವ್ರು ನೋಡ್ಕೋಬೇಕು ಅದು ಅಂತ ಹೇಳಿ. ಈಗ ನಾರ್ಮಲ್ ಆಗಿ ಈಗ ಇಲ್ಲಿ ಡಿ ಅಡಿಕ್ಷನ್ ಇದೆಲ್ಲ ರಿಹ್ಯಾಬಿಲಿಟೇಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈಗ ಒಬ್ಬ ಪೇಷಂಟ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಪೇಷಂಟ್ ಜವಾಬ್ದಾರಿ ಇರುತ್ತೆ, ಅದ್ರ ಜೊತೆಗೆ ಫ್ಯಾಮಿಲಿದ ಎಷ್ಟು ಜವಾಬ್ದಾರಿ ಇರುತ್ತೆ. ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅವರು ಮನೆಗೆ ಹೋದಾದ್ಮೇಲೆ ಅಲ್ವಾ? ಆಮೇಲೆ ಅಲ್ಲಿ ಏನ್ ಲ್ಯಾಬ್ಸ್ ಆದ್ರೆ ವಾಪಸ್ ಈ ತರ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಮಾಹಿತಿ ಹೇಳ್ಬೋದು. ಹೌದು. ಇದ್ರಲ್ಲಿ ನೋಡ್ರಿ ಇಬ್ಬರದು ರೋಲ್ ಅದ, ಪೇಷಂಟ್ ಅದು ಅದ, ಫ್ಯಾಮಿಲಿದು ಅದ. ಫ್ಯಾಮಿಲಿದು ಸ್ವಲ್ಪ ಜಾಸ್ತಿನೇ, ಯಾಕಂದ್ರೆ ಈಗ ಪೇಷಂಟ್ ಎಡಿಕ್ಟ್ ಆಗ್ಯಾನ ಏನೋ ಆಗ್ಯಾನ ಅಂದ್ರೆ ಕೆಲವೊಂದು ನಮ್ಮಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ ಏನೋ ಒಂದು ಪ್ರಾಬ್ಲಮ್ ಇಂದನ ಎಡಿಕ್ಟ್ ಆಗಿರ್ತಾರೆ. ಆಮೇಲೆ ಕೆಲವೊಬ್ರು ಗಂಡ್ಮಕ್ಳು ನಮ್ಮ ಮನೆಯಲ್ಲಿ ನಾ ಹೇಳಿದ ಮಾತು ಕೇಳಲ್ಲ, ತಮ್ದೇ ಹೇಳ್ತಾರೆ, ನಮ್ ತಂದೆಯವ್ರು ಹಿಂಗ ಅಂತಾರ, ನಾ ಬಿಸ್ನೆಸ್ ಮಾಡ್ಬೇಕಂದೆ ಅದಕ್ ದುಡ್ಡು ಕೊಡ್ಲಿಲ್ಲ ಅವ್ರು, ಅದಕ್ಕೆ ನಂದ ಆಸೆಗಳಿಗೆ ಏನು ಅವ್ರು ಸಪೋರ್ಟ್ ಮಾಡ್ಲಿಲ್ಲ ಅಂತ ನಾನು ಎಡಿಕ್ಟ್ ಆದೆ. ಹಿಂಗ ಕೌನ್ಸಿಲಿಂಗ್ ಟೈಮ್ನಾಗ ತಮ್ ಪ್ರಾಬ್ಲಮ್ಸ್ ಹೇಳ್ಕೊಂಡಿರ್ತಾರ. ಸೊ ಫ್ಯಾಮಿಲಿ ಕೌನ್ಸಿಲಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂಡ್ 80% ಫ್ಯಾಮಿಲಿದೇ ರೋಲ್ ಇದೆ ಡಿ ಅಡಿಕ್ಷನ್ ಅಲ್ಲಿ. ಹೌದು.
ಯಾಕಂದ್ರೆ ಈಗ ನಾವು ಇಲ್ಲಿ ಅಡ್ಮಿಟ್ ಆದಾಗ ನಾವು ಅವ್ರಿಗೆ ಮಾಹಿತಿ ತಕೊಂಡಾಗ ಅವ್ರು ಹೇಳ್ತಾರೆ ತಮ್ಮ ಪ್ರಾಬ್ಲಮ್ಸ್. ಅವಾಗ ಸರ್ ಆಗ್ಲಿ ಕೌನ್ಸಿಲರ್ ಆಗ್ಲಿ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ಆಮೇಲೆ ಆಫ್ಟರ್ 10 days ದೇ ಆರ್ ಅಲೌಡ್ ಟು ಕಮ್ ಅಂಡ್ ಮೀಟ್ ದ ಪೇಷಂಟ್. ಸೊ ಅವಾಗ ಭೇಟಿ ಆಗ್ಲಿಕ್ಕೆ ಬಂದಾಗ ಅವ್ರಿಗೂ 1 ತಾಸು ಕುತ್ಕೊಂಡು ಅವ್ರದ್ದು ಕೌನ್ಸಿಲಿಂಗ್ ಮಾಡ್ತೀವಿ. ಅಂದ್ರೆ ಇದರ ಬದ್ರ ಇರ್ತದೆ, ಯಾಕಂದ್ರೆ ಇವ್ನ್ ಹೇಳಿದ್ದು ನಿಜಾನೂ ಇರ್ಬೋದು ಸುಳ್ಳನ್ನು ಇರ್ಬೋದು. ಸೊ ಇದರ ಬದ್ರ ಇದ್ದಾಗ ಇವ್ನ್ ಹೇಳಿದ್ ಕರೆಕ್ಟ್ ಐತಂತ ಅವ್ರಿಗೂ ಕೇಳ್ಕೊಬಹುದು, ಮತ್ ನೀವ್ ಯಾಕೆ ಹಿಂಗ್ ಮಾಡಿರಿ ಅಂತ ನಾವು ಅವ್ರಿಗೂ ಕೌನ್ಸಿಲ್ ಮಾಡ್ಬೋದು. ಆಮೇಲೆ ಕೆಲವೊಂದ್ ಕಡೆ ಪೇರೆಂಟ್ಸ್ ಗೆ ಇದನ್ನ ಹೆಂಗ್ ಬಗೆಹರಿಸೋದಪ್ಪ ಸಮಸ್ಯೆ ಅಂತ ತಿಳಿತಿರಂಗಿಲ್ಲ. ಸೊ ಆ ಟೈಮಲ್ಲಿ ನಮ್ ಕೌನ್ಸಿಲರ್ ಹೇಳಿ ಅಥವಾ ಸರ್ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಒಂದ್ ದಾರಿ ತೋರಿಸ್ಕೊಡ್ತಾರೆ. ಹಿಂಗ್ ಮಾಡಿದ್ರೆ ಹಿಂಗ್ ಸರಿ ಆಗತ್ತ, ಇಷ್ಟ ಸಣ್ಣ ಪ್ರಾಬ್ಲಮ್ ಐತಿ, ಇದನ್ನ ನೀವು ದೊಡ್ಡದ್ ಮಾಡ್ಕೊಂಡು ಅವನಿಗೆ ಅಡಿಕ್ಷನ್ ಆಗೋ ಸ್ಥಿತಿಗೆ ತಂದಿಟ್ಟಿರಿ, ಇದನ್ನ ಈ ತರ ಸಾಲ್ವ್ ಮಾಡ್ಕೊಂಡ್ರೆ ಅವರು ಆರಾಮ್ ಇರ್ತಾರ, ನೀವು ಆರಾಮ್ ಇರ್ತೀರಿ ಅಂತ ಹೇಳ್ತೀವಿ. ಆಮೇಲೆ ಈಗ ಕೆಲವೊಬ್ರು ಹೋದ ತಕ್ಷಣ ಮನೆಯಲ್ಲಿ ಈಗ ಬಂದಾನ 1 ತಿಂಗಳು ಅವ್ನು ಎಲ್ಲೂ ಕೆಲ್ಸಕ್ಕೆ ಕಳ್ಸೋದ್ ಬೇಡ, ಮನೆಯಲ್ಲೇ ಇರ್ಲಿ ಅಂತ ಹಿಂಗಿರ್ತಾರೆ. ಆಮೇಲೆ ಕೆಲವೊಬ್ರು ಇಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಅಡ್ಮಿಟ್ ಆಗಿ ಅವ್ರಿಗೆ ಕೌನ್ಸಿಲಿಂಗ್ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗಿರ್ತಾರೆ, ಇಲ್ಲ ನಾ ಹೋಗಿ ದುಡಿಬೇಕು ಒಳ್ಳೆ ಮನುಷ್ಯ ಆಗ್ಬೇಕಂತ ಅನ್ಕೊಂಡೇ ಹೋಗಿರ್ತಾರ. ಮನೆಯಲ್ಲಿ ಬಿಡ್ಲಾರ್ದಕ್ಕ ಮತ್ತ ಅವ್ರು ಖಾಲಿ ಯಾವ್ದೇ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂದಂಗ ಅವ್ರು ಖಾಲಿ ಕುಂತ ತಕ್ಷಣ ಮತ್ತೆ ರಿಲ್ಯಾಪ್ಸ್ ಆಗ್ಬಹುದು. ಸೊ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಈಗ ನಾವು ಪೇಷಂಟ್ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ಬೇಕು ಅವ್ನ ಉದ್ಯೋಗ ಏನಿದೆ ಅದಕ್ಕೆ ವಾಪಸ್ ಕಳಿಸ್ರಿ. ನೀವು ಅವ್ ಯಾವ್ದೇ ರೀತಿ ಕಟ್ ಹಾಕಿ ನೀ ಹೋಗ್ಬೇಡ ಮತ್ ನೀ ಅಲ್ಲಿ ಹೋದ್ರೆ ಎಲ್ಲಿ ಕುಡಿತೇನೋ ಅಂತ ಹಂಗ ಮಾಡ್ಬೇಡ್ರಿ. ಅವ್ನ್ ಏನ್ ಆಸ್ ಎ ಕಂಡಕ್ಟರು ಇರ್ಬೋದು ಅಥವಾ ಇಂಜಿನಿಯರ್ ಇರ್ಬೋದು, ರೈತ ಇರ್ಬೋದು, ಅವ್ನ್ ಕೆಲ್ಸಕ್ಕೆ ಅವ್ನ್ ಕಳಿಸ್ರಿ ಅಂತ ನಾವ್ ಹೇಳ್ತೀವಿ. ಸೊ ಫ್ಯಾಮಿಲಿನೂ ಅವ್ರ ಕೆಲ್ಸಕ್ಕೆ ಅವ್ನಿಗೆ ವಾಪಸ್ ಕಳಿಸಿ 1-2 ದಿವ್ಸ ಅನ್ನೋಯಿಂಗ್ಲಿ ಅವ್ನ ಅಬ್ಸರ್ವ್ ಮಾಡಂತ ಹೇಳ್ತೀವಿ. ಹಂಗೆಲ್ಲ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಂತ. ಇವ್ನ್ ಕುಡಕ ಹಿಂಗಾಗೈತಿ ಹಂಗಾಗೈತಿ ಅಂದ್ರೆ ಏನೋ ಒಂದ್ ಕೆಟ್ಟ ದೃಷ್ಟಿಯಿಂದ ನೋಡ್ಬಾರ್ದು. ಸೊ ಮನೆಯಲ್ಲಿ ಅದ ಸೋಷಿಯಲ್ ಸ್ಟಿಗ್ಮಾ ಅಂತಾರಲ್ಲ, ಈ ಕುಡಿತಾರ ಅಂದ ತಕ್ಷಣ ಜನ ಅವ್ರನ್ನ ಒಂಥರ ರೀತಿಯಿಂದ ನೋಡ್ತಿರ್ತಾರೆ. ಸೊ ಆ ರೀತಿ ನಾವು ಫ್ಯಾಮಿಲಿ ಅವ್ರ ಒಂದ್ ಚೆನ್ನಾಗಿ ನೋಡ್ಕೊಂಡ್ಬಿಟ್ರ ಜನನು ಚೇಂಜ್ ಆಗ್ತಾರೆ. ಅವ್ರ ಮನೆಯಲ್ಲೇ ಇಷ್ಟೆಲ್ಲ ಇದನ್ ಮಾಡ್ತಾರ, ನಾವ್ ಯಾಕ ಅವ್ರ ಗೋಜಿಗೆ ಹೋಗ್ಬೇಕು ಬಿಡು ಅಂತ ಸುಮ್ನ ಆಗ್ಬಿಡ್ತಾರೆ. ಸೊ ಫ್ಯಾಮಿಲಿ ರೋಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ 80% ಅವ್ರ ಸಪೋರ್ಟ್ ಇಂದಾನೆ ಎಷ್ಟೊಂದ್ ಜನ ಡಿ ಅಡಿಕ್ಟ್ ಆಗ್ತಾರೆ. ಆಮೇಲೆ ಕೆಲವೊಬ್ರು ಸಾಲ ಮಾಡಿರ್ತಾರೆ, ಎಲ್ಲ ಇರ್ತದ. ಈಗ ತಂದೆ ನಾ ಯಾಕೆ ರೊಕ್ಕ ಕೊಡ್ಲಿ ಅವ್ನ್ ಪರ್ಸನಲ್ ಸಾಲಕ್ಕಂತ ಅಂತಿರ್ತಾರೆ. ಅವ್ರಿಗೆ ಕೌನ್ಸಿಲ್ ಮಾಡಿ ಆಯ್ತು ತಪ್ಪು ಮಾಡ್ಯಾನ್ ಮಗ, ಈಗ ಅದನ್ನ ಸರಿ ಮಾಡ್ಬೇಕು ಹೊರತಾಗಿ ಇನ್ನೂ ತಪ್ಪು ದಾರಿಗೆ ತಳಬಾರ್ದು. ಅದಕ್ಕ ಸಾಲ ಮಾಡ್ಯಾನ, ಈ ಸರ್ತೆ ನೀವು ಹರಿರಿ, ಮತ್ ಮುಂದೆ ಏನಾದ್ರು ಸಾಲ ಮಾಡಿದ್ರೆ ಅವ್ನ್ ಜವಾಬ್ದಾರಿ, ಅವನಿಗೂ ಕೌನ್ಸಿಲ್ ಮಾಡಿ ಹೇಳಿ ಕಳಿಸ್ತೇವೆ. ಸೊ ಫ್ಯಾಮಿಲಿ is playing also very important role. ಐತೆ ಪೇಷಂಟ್ ಒಂದು 30-40% ರೋಲ್ ಪ್ಲೇ ಮಾಡಿದ್ರೆ ಹೌದು, ಇನ್ ಬಾಕಿ ಒಂದು 50-60% ಮ್ಯಾಗ ಈ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕ್ರಿ. ಅವ್ರ ಒಂಥರ ಮಗು ಇದ್ದಂಗ. ಈಗ ನಾವು ಮಗು ಹುಟ್ಟಿದಾಗಿಂದ ಹೆಂಗ ಸಪೋರ್ಟ್ ಮಾಡ್ತೀವಿ, ಎಲ್ಲಾ ಮಾಡ್ಬೇಕು. ಪೇಷನ್ಸ್ ಆಗಿದ್ದು ಸಮಾಧಾನ ಮಾಡ್ಕೊಂಡು ಹೇಳಿ ಮಾಡಿ. ಆಮೇಲೆ 1-2 ದಿವಸ ಕೂಡದ ಏನೋ ತಪ್ಪು ಮಾಡಿದ ಅಂದ ತಕ್ಷಣ ಅವ್ನಿಗೆ ಬೈಯುದು ಅದನ್ನ ಮಾಡೋಕ್ಕಿಂತ ನಮ್ ಹತ್ರ ಕರ್ಕೊಂಡ್ ಬರ್ರಿ, ಮತ್ತೊಮ್ಮೆ ಕೌನ್ಸಿಲಿಂಗ್ ಮಾಡ್ತೀವಿ. ಅಡ್ಮಿಟ್ ಮಾಡೋದು ಏನ್ ಬೇಡ, 1-2 ದಿವಸ ಹಂಗೆ ಇದ್ದು ಹೋಗ್ಲಿ, ಮತ್ ಚೇಂಜ್ ಆಗ್ತಾನ ಅಂತ ಹಂಗ ಅಡ್ವೈಸ್ ಮಾಡಿದ್ರೆ ಫಾಲೋ ಅಪ್ ಮಾಡ್ತಾರೆ. ಸರ್ ಇವಾಗ ಏನಾಗತ್ತಂದ್ರೆ ಈಗ ಡಿಸ್ಚಾರ್ಜ್ ಆದ್ಮೇಲೆ ಈಗ ನಮ್ಮ ಇಂಡಿಯಾದಾಗ ಒಂದು ಸಂಸ್ಕೃತಿ ಇದೆ ಸರ್. ಇವಾಗ ಏನ್ ಗೊತ್ತಾ, ಡಾಕ್ಟರ್ ಒಂದ್ 6 ಟ್ಯಾಬ್ಲೆಟ್ ಬಂದ್ರೆ 3 ತರ್ತಾರೆ ಸರ್. ಇವಾಗ ಏನೋ ಒಂದು ಅವರು ಡಾಕ್ಟರ್ ಒಂದು ಕೋರ್ಸ್ ಬರ್ತಾರೆ ಸರ್. ಇವಾಗ ಏನೋ ಒಂದು ಆಂಟಿಬಯೋಟಿಕ್ 10 ಬರದೆ 6 ತಗೊಂಡು 3 ದಿನದ ಕೋರ್ಸ್ ತಗೊಂಡು ಇವ್ರೇನ್ ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ಸರ್. ನಾವೊಂದು ಇವಾಗ ಇವರು ನಮ್ಮ ಹೆಣ್ಣಮರ ಅಂದಾಗೆ ಅದೊಂದು 18 ಮಂತ್ ಕೋರ್ಸ್ ಸರ್. ಅದು 18 ಮಂತ್ ಅಂದ್ರೆ ಅವನು ಲಾಂಗ್ ಟರ್ಮ್ ಅದನ್ನ ತಗೊಂಡಂದ್ರೆ ಅವ್ನ ಮೈಂಡ್ ದಿಂದ ಅದೆಲ್ಲ ಕಡಿಮೆ ಆಗ್ತದೆ. ಆಮೇಲೆ ಅವನೊಂದು ಜೀವನಕ್ಕೆ ಬರ್ತಾನಂತ ಅದೊಂದು ಕೋರ್ಸ್ ಮಾಡಿರೋದು. ಇವಾಗ ಮತ್ತೆ ಇವ್ರು ಏನ್ ಮಾಡ್ತಾರೆ ಸರ್, ಸ್ಟಾರ್ಟಿಂಗ್ 1 ತಿಂಗಳು ಹೋಯ್ತಾರೆ ಮೆಡಿಸಿನ್, 1 ತಿಂಗಳು ಕೊಡ್ತಾರೆ, ಆಮೇಲೆ ಮತ್ತೊಮ್ಮೆ ಹೋಯ್ತಾರೆ. ಅಥವಾ ಕೆಲವ್ರು 1 ತಿಂಗಳು ಹೋದ್ಮೇಲೆ ಇನ್ನೇನು ಬಿಟ್ಟಲ್ಲ, ಸುಮ್ಮನೆ ಯಾಕೆ ಹಾಕ್ಬೇಕು ಅದು ಮೆಡಿಸಿನ್, ಈಗ ಹಂಗೂ ಬಿಟ್ಟನಲ್ಲ, ಹಿಂಗೆ ನೆಗ್ಲಿಜೆನ್ಸ್ ಮಾಡ್ಬಿಡ್ತಾರೆ ಸರ್. ಇದು ಡಿಸೀಸ್ ಬೇರೆ, ಎಡಿಕ್ಷನ್ ಬೇರೆ ಸರ್. ಎಡಿಕ್ಷನ್ ಯಾವಾಗ ಬೇಕಾದ್ರೂ ಅವನು ವಾಪಸ್ ರಿಲ್ಯಾಪ್ಸ್ ಆಗ್ಬೋದು. ಈಗ ಅದೊಂದು 18 ಮಂತ್ ಕಂಟಿನ್ಯೂ ಅವ್ರನ್ನ ಮೆಡಿಸಿನ್ ಫಾಲೋ ಅಪ್ ಮಾಡಿದ್ರಂದ್ರೆ ಮುಂದೆ ರಿಲ್ಯಾಪ್ಸ್ ಆಗೋ ರೇಟ್ ಭಾಳ ಚಾನ್ಸಸ್ 100% ಕಡಿಮೆ ಇದ್ದಿರ್ತದೆ ಸರ್. ಈಗ ನಾವು ಯಾವುದೋ ಒಂದು ವಸ್ತುವಿನಿಂದ ನಾವು ಲಾಂಗ್ ಟರ್ಮ್ ಆಗಿ ದೂರ ಇದ್ದಕ್ಕೆ ಬಿಟ್ಟಿವಿ ಅಂದ್ರೆ ವಾಪಸ್ ಹತ್ರದವ್ರಿಗೆ ನೆನಪು ಬರಲ್ಲ ಸರ್. ಮತ್ತೊಂದು ಏನಾಗ್ತದೆ ಅಂದ್ರೆ ಇಲ್ಲಿಂದ ಹೋದ್ಮೇಲೆ ಯಾಕೆ ರಿಲ್ಯಾಪ್ಸ್ ಆಗ್ತಾರಂದ್ರೆ ಇವರು ಅವನೇನೋ ಅವಾಗ ಮುಂದೆ ಎಡಿಕ್ಷನ್ ಇದ್ದಾಗ ಏನೇನೋ ತಪ್ಪು ಮಾಡಿಬಿಟ್ಟಿರ್ತಾನೆ. ಅವಾಗ ಬಂದು ಟಿವಿ ಬಡ್ದು ಬಿಟ್ಟಿರ್ತಾನೆ, ಯಾರಿಗೋ ಬೈದು ಬಿಟ್ಟಿರ್ತಾನೆ, ಏನೋ ಒಂದು ಮನ್ಯಾಗ ಏನೋ ಒಂದು ಲಾಸ್ ಮಾಡಿರ್ತಾನೆ.
ಇವ್ರು ಇಲ್ಲಿಂದ ಹೋದ್ಮೇಲೆ ಮನೆಯವರು ಅದನ್ನ ಯಾವುದೋ ಅವನಿಗೆ ನೆನಪು ಮಾಡ್ಬಾರ್ದು. ಅಂದ್ರೆ ಇವ್ರು ಅವ್ನು ಎಡಿಕ್ಷನ್ ಇದ್ದಾಗ ಇವ್ರು ನೋಡೋ ದೃಷ್ಟಿನೇ ಬೇರೆ ಇದ್ದಿರ್ತದೆ. ಮನ್ಯಾಗ ಇದೊಂದು ವೇಸ್ಟ್ ವಸ್ತು, ಇವನಿಂದ ಏನು ನಮಗೆ ಯೂಸ್ ಇಲ್ಲ, ಇವನಿಂದ ನಮಗ್ ಲಾಸ್ ಆಕರೆ ಏನು ಉಪಯೋಗ ಇಲ್ಲ. ಎಡಿಕ್ಷನ್ ಇದ್ದಾಗ ಅವನು ಆ ರೀತಿ ನೋಡ್ತಿರ್ತಾರಲ್ಲ, ಅವ್ನು ಡಿ ಎಡಿಕ್ಷನ್ ಆಗಿ ಅವ್ನು ಹೊರಗೆ ಹೋದ್ಮೇಲೆ ಇವ್ರು ನೋಡು ದೃಷ್ಟಿ ಚೇಂಜ್ ಆಗ್ಬೇಕು. ಇವ್ರು ಅವಾಗ ಎಡಿಕ್ಷನ್ ಇದ್ದಾಗ ಯಾವ ರೀತಿ ಅವ್ನಿಗೆ ಕೀಳಾಗಿ ಕಾಣ್ತಿರ್ತಾರ, ಹೋದ್ಮೇಲೂ ಹಂಗ ಕಂಡು ಬಿಟ್ರಂದ್ರೆ ಅವನ್ ತಲೆಯೊಳಗೆ ಏನ್ ಬರುತ್ತೆ, ನಾನು ಬಿಟ್ರೆ ಏನೋ ಮಾಡಿದ್ರೆ ಏನ, ನಾನು ಕುಡಿಯೋದು ಬಿಟ್ರು ನನ್ನ ಇವ್ರು ಕೀಳಾಗಿ ನೋಡ್ತಾರ, ಕುಡಿದ್ರು ಕೀಳಾಗಿ ನೋಡ್ತಾರ. ಅವಾಗ ಮತ್ತೆ ಅವ್ನು ಡಿಪ್ರೆಷನ್ ಹೋಗಿ ಮತ್ತೆ ರಿಲ್ಯಾಕ್ಸ್ ಆಗೋ ಚಾನ್ಸಸ್ ಭಾಳ ಇರ್ತಾವ. ಮೇನ್ ಅವ್ ಮನೆಯವ್ರನ್ನು ಚೇಂಜ್ ಆಗ್ಬೇಕು ಸರ್. ಯಾಕಂದ್ರೆ ಮನುಷ್ಯ ಜೀವನದಾಗ ಒಂದು ತಪ್ಪು ಮಾಡಿರ್ತಾನ, ತಪ್ಪು ಮಾಡಲ್ಲ ಅಂತಲ್ಲ, ಹಂಗಂತ ತಪ್ಪು ಮಾಡ್ಲಾರ್ದ ವ್ಯಕ್ತಿ ಯಾರು ಇಲ್ಲ. ಆ ವ್ಯಕ್ತಿ ಏನಾದ್ರು ಒಂದು ಕುಡಿದು ತಪ್ಪು ಮಾಡಿರ್ಬಹುದು, ನಾವು ಮನ್ಯಾಗ ಬೇರೆ ಬೇರೆ ತಪ್ಪು ಮಾಡಿರ್ತೇವಲ್ಲ, ಹಂಗ ಅದು ಒಂದು ತಪ್ಪ ಆಗೈತಿ, ಸರಿ ಆಗೈತಿ, ಮುಗಿಸ್ಬಿಡ್ಬೇಕು. ಆ ರೀತಿ ಮಾಡಿದಾಗ ಮಾತ್ರ ಅವನು ಎಡಿಕ್ಷನ್ ಇಂದ 100% ಹೊರಗೆ ಬರಕ್ ಸಾಧ್ಯ ಸರ್. ಸರ್, ಈಗ ಒಂದು ಡಿ ಅಡಿಕ್ಷನ್ ಸೆಂಟರ್ ಅಂದ್ರೆ ಎಲ್ಲೋ ಒಂದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ತುಂಬಾ ಖರ್ಚು ಮಾಡಬೇಕಾಗುತ್ತೆ ಅಂತ ಒಂದು ಮನೋಭಾವನೆ ಇರುತ್ತೆ. ಸೊ ಇದೇನು ಲಕ್ಷಗಟ್ಲೆ ದುಡ್ಡು ಬೇಕಾ, ಹೆಂಗೆ ಸರ್? ಏನ್ ಗೊತ್ತಾ ಸರ್, ಈಗ ಎಲ್ಲ ರೀತಿ ಇದೆ ಸರ್ ನಮ್ಮ ಸಮಾಜದಲ್ಲಿ. ಇವಾಗ ಡಿ ಎಡಿಕ್ಷನ್ ಸೆಂಟರ್ ಅಲ್ಲಿ ಭಾಳ ಟೈಪ್ ಇದೆ ಸರ್. ಇವಾಗ ನಮ್ಮ ಸೆಂಟರ್ ನಾವು ಉದಾಹರಣೆಯಾಗಿ ತಗೊಂಡ್ಬಿಟ್ರೆ, ಇವಾಗ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಈಗ ಅವ ಏನೋ ಒಂದು ಸಾದಾ ಡ್ರಿಂಕ್ಸ್ ಮಾಡ್ತಾನಂದ್ರು, ಒಂದೋ ಕ್ವಾರ್ಟರ್ ಕುಡ್ದಾನಂದ್ರು ಇವಾಗ 8% ಪ್ರಕಾರ 200ರಿಂದ 300 ರೂಪಾಯಿ, 200ರಿಂದ 300 ರೂಪಾಯಿ. ಈಗ 300 ರೂಪಾಯಿ ಅವ್ನು ಡೈಲಿ ಕುಡ್ದ ಅಂದ್ರೆ 1 ಮಂತಿಗೆ ಅವ್ನು ಮತ್ತೆ ಎಷ್ಟು ಕುಡಿಬೋದು ಸರ್? 9,000 9,000ರಿಂದ 10,000 ಕುಡಿಬಹುದು. ಈಗ ಇವಾಗ ಒಂದು ವ್ಯಕ್ತಿ ಇವಾಗ ಡ್ರಿಂಕ್ಸ್ ಮಾಡ್ತಿರ್ತಾನಲ್ಲ, ಡ್ರಿಂಕ್ಸ್ ಮಾಡೋ ಹೊತ್ನಾಗ ಅವ್ನು ಏನ್ ಖರ್ಚು ಮಾಡ್ತಿರ್ತಾನ, ಅದಕ್ಕೆ ಒಂದು ಅವ್ನು ಖರ್ಚು ಮಾಡೋದೊಂದು 3 ತಿಂಗಳದ ಅಮೌಂಟ್ ಒಂದ್ ಇದನ್ನ ರಿಯಾಬಿಗೆ ಖರ್ಚು ಮಾಡಿಬಿಟ್ರೆ, ಆ 3 ತಿಂಗಳು ಅವನು ಏನು ಡ್ರಿಂಕ್ಸ್ ಮಾಡಕ್ ಖರ್ಚು ಮಾಡಿರ್ತಾನಲ್ಲ, ಅದನ್ನ 1 ರಿಯಾಬಿಗೆ ಅವ್ರು ಖರ್ಚು ಮಾಡಿಬಿಟ್ರೆ, ಅವ್ನು ಒಂದ್ ರಿಯಾಬಲ್ಲಿ ಹಾಕಿ ಅವ್ನು 100% ಅವ್ನ ಮುಂದೆ ಜೀವನ ಪರ್ಯಂತ ಏನು ಅವ್ನ ಮುಂದೆ ಸರ್ ಇಲ್ಲ, ಅವನು ದುಡ್ಡು ಅಟ್ಟ ಇದನ್ನ ಹೋಗ್ತಿರಲ್ಲ, ಜನ ಏನ್ ವಿಚಾರ ಮಾಡ್ತಾರೆ, ದುಡ್ಡಿನ ಅಟ್ಟ ವಿಚಾರ ಮಾಡ್ತಾನೆ. ಅದು ವ್ಯಕ್ತಿ ಒಮ್ಮೆ ಅವನ ಆರೋಗ್ಯ ಹಾಳಾಗಿ ಹೋಯ್ತು ಅಂದ್ರೆ, ಒಮ್ಮೆ ಲಿವರ್ ಡ್ಯಾಮೇಜ್ ಆಗಿ ಹೋಯ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ. ಮತ್ತೊಂದ್ ಸರ್, ನಾನು ಡಾಕ್ಟರ್ ಅಲ್ಲ ಸರ್, ನನ್ನ ನಾಲೆಜ್ ಪ್ರಕಾರ ಲಿವರ್ 70% ಡ್ಯಾಮೇಜ್ ಆಗೋ ಮಟ್ಟ ಆ ಮನುಷ್ಯನಿಗೆ ಗೊತ್ತಾಗಲ್ಲ ನನ್ನ ಲಿವರ್ ಡ್ಯಾಮೇಜ್ ಆಗಕತ್ತೈತಿ ಅಂತ. ನಮ್ಮ ಬಾಡಿ ಒಳಗೆ ಏನಾದ್ರು ಒಂದು ವಾಪಸ್ ಬೆಳಿತಕ್ಕಂಥ ಆರ್ಗನ್ ಇದ್ರೆ ಅದು ಲಿವರ್ ಒಂದೇ ಸರ್. ಅದು 70% ಡ್ಯಾಮೇಜ್ ಆಗೋತನೂ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ನನ್ನ ಲಿವರ್ ಹಾಳಾಗಕತ್ತೈತಿ ಅನ್ನೋದು. 70% ಅಬೌವ್ ಡ್ಯಾಮೇಜ್ ಆದ್ಮೇಲೆ ನಮ್ಗೆ ಅದ್ರ ಸಿಂಪ್ಟಮ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವ ಸರ್. ಅವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಒಂದು ಲಿವರ್ ಚೇಂಜ್ ಮಾಡ್ಬೇಕಾದ್ರೆ ಅದೆಲ್ಲ ನಿಮ್ಗೆ ಗೊತ್ತು ಸರ್, ಏನ್ ಕಾಸ್ಟ್ ಇದೆ ಏನಿದೆ. ನಾವು ಆ ಹಂತಕ್ಕೂ ಹೋಗೋದು ಬಿಫೋರ್ ಆಗಿ ಬರೀ ಅವನು 3 ತಿಂಗಳು ಕೊಡಿತಕ್ಕಂಥ ಅಮೌಂಟ್ ಅನ್ನ ಒಂದು ರಿಯಾಬಿಗೆ ಕೊಟ್ರೆ ಅವ್ನ ಜೀವನ ಪರ್ಯಂತ ಅವನ ಜೀವ ಉಳಿಸಬಹುದು, ಅವನು ಒಳ್ಳೆ ವ್ಯಕ್ತಿಯನ್ನಾಗಿ ಕಾಣಬಹುದು, ಅವ್ನ ಮುಂದೆ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋವನ್ನಾಗಿ ಇದನ್ನ ಮಾಡಬಹುದು. ಏನ್ ಸರ್ ಅಂತದ್ದು ದುಬಾರಿ 1 ಲಕ್ಷ ಗಂಟೆ ಖರ್ಚು ಮಾಡಬೇಕಾಗಿರೋದು ಏನಿಲ್ಲ ಮೇಡಮ್. ಈಗ ಇಲ್ಲಿ ಬಂದು ಪ್ರಾಪರ್ ಆಗಿ ಡಾಕ್ಟರ್ ಗೈಡೆನ್ಸ್ ಅಲ್ಲಿ, ಸೆಕ್ರೆಟರಿ ಸರ್ ಗೈಡೆನ್ಸ್ ಅಲ್ಲಿ, ಅಥವಾ ಒಂದು ಸಂಸ್ಥೆ ಗೈಡೆನ್ಸ್ ಅಲ್ಲಿ ಅವರು ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮಾಡ್ಕೋಬಹುದು. ಈ ಕೆಲವೊಂದು ಏನಾಗುತ್ತೆ, ಈಗ ಮಾಹಿತಿ ಎಲ್ಲೋ ವಿಡಿಯೋದಲ್ಲಿ ನೋಡಿ ತಾವೇ ಮಾತ್ರ ತಗೊಳೋದು, ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಆ ತರ ಎಲ್ಲ ಕೆಲವೊಮ್ಮೆ ನಾವು ಕೇಳ್ತೀವಿ, ಎಲ್ಲೋ ನಾನು ನೋಡಿದೀನಿ. ಸೊ ಹಿಂಗಿರ್ಬೇಕಾದ್ರೆ ಏನ್ ಅಂತೀರಿ ನೀವು ಈಗ ಆಸ್ ಅ ಡಾಕ್ಟರ್? ಸೆಲ್ಫ್ ಟ್ರೀಟ್ಮೆಂಟ್ ಅಂದ್ರೆ ಏನೀಗ ಮಾಡ್ಕೊಂಡ್ರವರಿಗೆ ಅದು ಪರಿಹಾರ ಸಿಗುತ್ತೆ? ಇಲ್ಲ ಇಲ್ಲ, ಇದು ಮಾತ್ರ ತುಂಬಾನೇ ತಪ್ಪು. ಆಮೇಲೆ ಯಾಕಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಅಂದ್ರೆ ಬರೀ ಮಾತ್ರೆ ಹೆಸರು ಮಾತ್ರ ಗೊತ್ತಿರುತ್ತೆ, ಅದರಿಂದ ಏನ್ ಸೈಡ್ ಎಫೆಕ್ಟ್ ಆಗ್ತಾವು, ಆಮೇಲೆ ಯಾವ ಸ್ಟೇಜ್ ಅಲ್ಲಿ ನಾವು ಆ ಮಾತ್ರೆ ಸ್ಟಾರ್ಟ್ ಮಾಡ್ತೀವಿ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಈಗ ಸ್ಟಾರ್ಟಿಂಗ್ ಟ್ರೆಮರ್ಸ್ ಇರ್ತದ, ವಿಡ್ರಾಲ್ ಸಿಂಪ್ಟಮ್ಸ್ ಇರ್ತದ, ಅದಕ್ಕೆ ಬೇರೆ ಮಾತ್ರೆ ಇರ್ತದೆ. ನಾವು ಸ್ಲೋ ಆಗಿ ಅವ್ರು ಡಿಟಾಕ್ಸಿಫೈ ಮಾಡ್ಕೊಂತ ಬರ್ತೀವಿ. ಇವ್ರು ಏನ್ ಆ ಮಾತ್ರೆ ತಗೊಳ್ಳೋದ್ರಿಂದ ಕುಡಿಯೋದ್ ಬಿಡ್ತಾರಂತ ಡೈರೆಕ್ಟ್ ಅದನ್ನ ತಗೊಂಡ್ಬಿಟ್ರೆ ಇವ್ ಸೈಡ್ ಎಫೆಕ್ಟ್ಸ್ ಎಲ್ಲ ಹೋಗಲ್ಲ. ಸೊ ಆ ಪೇಷಂಟ್
ಪೇಷಂಟ್ ಡಿಪ್ರೆಷನ್ ಇಂದನೂ ಹೊರಗೆ ಬರ್ಬೇಕು, ಟ್ರೆಮರ್ಸ್ ಇಂದ ಹೊರಗೆ ಬರ್ಬೇಕು, ಸೋಷಿಯಲ್ ಬಿಹೇವಿಯರ್ ಅದೆಲ್ಲ ಚೇಂಜ್ ಆಗ್ಬೇಕು, ಸ್ಲೋ ಆಗಿ ಚೇಂಜ್ ಆಗ್ತದ. ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಎಲ್ಲವೂ ಚೇಂಜ್ ಆಗಲ್ಲ. ಓನ್ಲಿ ಥಿಂಗ್ ಅದನ್ನ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗಿರೋದೇ ತುಂಬಾನೇ, ಬಿಕಾಸ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್ ತಗೋಬೇಕಂತನ ಐತಿ ಸ್ಟಾರ್ಟಿಂಗ್ ಅಟ್ಲೀಸ್ಟ್ 1 week to 10 days. ವಿದೌಟ್ ದಟ್ ಅವ್ರು ತಗೊಂಡ್ರೆ ಸೈಡ್ ಎಫೆಕ್ಟ್ ಅಥವಾ ಅವ್ರ ಹೆಲ್ತ್ ಅಲ್ಲಿ ಏನೋ ಏರೋಪೇರೋ ಆದ್ರೆ ಯಾರಿಗೂ ಗೊತ್ತಾಗಲ್ಲ. ಆರ್ಗನ್ ಫೇಲ್ಯೂರ್ ಶುರು ಆಗ್ಬೋದು, ಆರ್ಗನ್ ಫೇಲ್ಯೂರ್ ಸ್ಟೇಜ್ ಮತ್ತ ಏನ್ ಹೋಗಂಗಿಲ್ರಿ, ಅದ ಹಂಗಾಗಲ್ಲ, ಅಫೆಕ್ಟ್ ಆಗಲ್ಲ, ಹಂಗ ಆಗೋ ಚಾನ್ಸ್ ಇರ್ತದ. ಆಮೇಲೆ ಆ ಗುಳಿಗಿ ಏನ್ ತಗೊಂತ ಇದ್ದಾನೆ ಅವನು ಮಂದಿಗ್ ಗೊತ್ತಿರ್ಬಹುದು, ಇರ್ಲಿಕ್ಕಿಲ್ಲ. ಆಮೇಲೆ ಹಿಂಗ ಇದಾಗ ಅಂದ್ರೆ ಬಾಡಿಯಲ್ಲಿ ಏರುಪೇರು ಆದಾಗ ನೀವು ಡಾಕ್ಟರ್ ಕಡೆ ಕರ್ಕೊಂಡ್ ಹೋದಾಗ ಇವ್ನ್ ಹೇಳಲಿಕ್ಕೇನು ಇಲ್ಲ ನಾ ಮಾತ್ರೆ ತಗೊಂತಾ ಇದ್ದೀನಿ ಅಂತ. ಸೊ ಆ ಟೈಮಲ್ಲಿ ಡಾಕ್ಟರ್ಗೂ ಒಂಥರ ಚಾಲೆಂಜ್, ಅದು ಎದಕ್ ಹಿಂಗ ಆಗಕತ್ತೈತಿ ಅಂತ ಅವ್ರಿಗೂ ಅರ್ಥ ಆಗಲ್ಲ. ಸೊ ವಾಟ್ ಎವರ್ ಮೆಡಿಸಿನ್ ಯು ಟೇಕ್, ಇಟ್ ಶುಡ್ ಬಿ ಅಂಡರ್ ಮೆಡಿಕಲ್ ಸೂಪರ್ವಿಷನ್ ಅಂಡ್ ಯು ಶುಡ್ ಗೆಟ್ ಪ್ರಿಸ್ಕ್ರೈಬ್ಡ್ ಬೈ ಪ್ರಾಪರ್ ಡಾಕ್ಟರ್ ಅಂಡ್ ಇಟ್ ಶುಡ್ ಕಮ್ ಟು ಪ್ರಾಪರ್ ಚಾನಲ್. ಹೌದು ಮೇಡಮ್, ಈಗ ಒಳ್ಳೆ ಚರ್ಚೆ ಮಾಡಿದ್ವಿ ನಾವೀಗ, ಒಳ್ಳೆ ಚರ್ಚೆ ಆಯ್ತು. ಅಡಿಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ, ಯಾಕೆ ಅಡಿಕ್ಷನ್ ಸ್ಟೇಜ್ ತನ ಬರುತ್ತೆ, ಅದ್ರದ್ದು ಸ್ಟಾರ್ಟಿಂಗ್ ಹ್ಯಾಬಿಟ್ಸ್ ಅರ್ಥ ಮಾಡ್ಕೊಂಡ್ವಿ. ಅದ್ರ ಜೊತೆ ಹೊಸ ಮಾಹಿತಿ ಏನಪ್ಪಾ ಅಂದ್ರೆ, ಈಗ ಹೊಸದಾಗಿ ಮೊಬೈಲ್ ಅಡಿಕ್ಷನ್ ಕೂಡ ಒಂದು ಬಂದ್ಬಿಟ್ಟಿದೆ. ಅಡಿಕ್ಷನ್ ಅಂದಾಗ ಈಗ ಮೊಬೈಲ್ ಆಡ್ ಆಗ್ತಾ ಇದೆ, ಬರೀ ದುಶ್ಚಟಗಳಲ್ಲ, ಈಗ ಮೊಬೈಲ್ ಅಡಿಕ್ಷನ್ ಕೂಡ ಒಂದು ಚಟವಾಗಿ ಮಾರ್ಪಾಟ್ಪಟ್ಟಿದೆ ಅಂತ ಹೇಳಿ ಒಂದು ಅರ್ಥ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಡಿ ಅಡಿಕ್ಷನ್ ಅಂತ ಬಂದಾಗ ಈಗ ಮೊಬೈಲ್ ಕೂಡ ಆಡ್ ಆಗಿದೆ. ಡಿ ಅಡಿಕ್ಷನ್ ಮಾಡಕ್ಕೆಲ್ಲ ಈ ರಿಹಬಿಲಿಟೇಷನ್ ಒಳಗೆಲ್ಲ ಸರ್ ಮೊಬೈಲ್ ಜೊತೆಗೆ ಫುಡ್ ಅಡಿಕ್ಷನ್ ಇದೆ ಸರ್. ಫುಡ್ ನಾನ್ ವೆಜ್ ಅಡಿಕ್ಷನ್, ಕೆಲವು ಪರ್ಟಿಕ್ಯುಲರ್ ಫುಡ್ ಡೈಲಿ ತಿನ್ನಬೇಕದನ್ನ ಎಲ್ಲಾ ಕಡೆ ನಾವು ಎಗ್ ರೈಸ್ ಅಂತ ಮಾಡ್ತೀವಿ ಸರ್, ಅದು ಅಡಿಕ್ಷನ್. ಯಾಕಂದ್ರೆ ಈ ಕಡೆ ನಾನು ಬರ್ಬೇಕು ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಇವಾಗ ಇಲ್ಲಿ ಅಂತಲ್ಲ, ಆಲ್ಮೋಸ್ಟ್ ಎಲ್ಲಾ ಕಡೆ ಒಂದು ಎಗ್ ರೈಸ್ ಕಾರ್ಟ್ ಬಹಳ ಅದಾವ. ಎಗ್ ಕಾರ್ಟ್ಗಳು, ಎಗ್ ರೈಸ್ ಅದು ಒಂದು ಅಡಿಕ್ಷನ್ ಅಂತ. ಅದು ಒಂದು ಅಡಿಕ್ಷನ್. ಕೆಲವರು ಈಗ ಬೆಳಿಗ್ಗೆ ನೈಟ್ ಮಧ್ಯಾಹ್ನ ಅಂತ ಬರೀ ಎಗ್ ರೈಸ್ ತಿನ್ಕೊಂಡೇ ಇರೋರು ನೋಡಿದೀವಿ. ಅಂದ್ರೆ ಈಗ ಅದು ಒಂದು ಅಡಿಕ್ಷನ್. ಬರೀ ತಿಂತಾ ಇರ್ತೀನಿ ಅಂದ್ರೆ ಅದು ಒಂದು ಅಡಿಕ್ಷನ್. ಅದು ಒಂದು ಅಡಿಕ್ಷನ್. ಇದು ಹೊಸದು ಇನ್ನ ಮುಂದೆ ಯಾವಾಗಾದ್ರೂ ಅದು ಆಗ್ತದ ಸಂಚಿಕೆಯಲ್ಲಿ ಒಂದು ಚರ್ಚೆ ಮಾಡೋಣಂತೆ. ಆಮೇಲೆ ಈಗ ರೀಸೆಂಟ್ ಆಗಿ ನೀವು ಪೇಪರ್ ಅಲ್ಲಿ ಓದಿರ್ಬಹುದು, ಆ ಹುಡುಗಿ ಬರೀ ಹೊರಗಿಂದ ಆರ್ಡರ್ ಮಾಡಿದ್ದ ಊಟ, ಮ್ಯಾಗಿ, ಪಾಸ್ತಾ, ಔಟ್ಸೈಡ್ ಆನ್ಲೈನ್ ಇದನ್ ತರಿಸಿನ ಊಟ ಮಾಡೇನ ಅಕ್ಕಿ ಎಲ್ಲಾ ಫುಲ್ ಇಂಟೆಸ್ಟೈನ್ ಎಲ್ಲ ಡ್ಯಾಮೇಜ್ ಆಗಿ ಸತ್ ಹೋದ್ಲು. ಫಾಸ್ಟ್ ಫುಡ್ಸ್, ಜಂಕ್ ಫುಡ್ಸ್ ತಿಂದು, ಜಂಕ್ ಫುಡ್ ಆರ್ಡರ್, ಮನೆಯಲ್ಲಿ ಏನು ತಿಂತಾ ಇರ್ಲಿಲ್ಲ. ಸೊ ಆ ಮಟ್ಟಕ್ಕೆ ಹೋಗಿ ಅವ್ಳ ಜೀವನೇ ಕಳ್ಕೊಂಡ್ಬಿಟ್ಲು. ಹಾರ್ಡ್ಲಿ 14-15 years ಹುಡುಗಿ ಅಕ್ಕಿ. ಸೊ ಹಿಂಗಾಗಿ ಇನ್ನು ಜನ ಹಂಗನು ಇದಾರೆ, ಅದ ಇನ್ನು ಬೆಳಕಿಗೆ ಬಂದಿಲ್ಲ ಅವ್ರು. ಸೊ ಯಾಕಂದ್ರೆ ಈಗ ಮನೆಯಲ್ಲಿ ಏನಂತ ಹೋಗ್ಲಿ ಬಿಡೆ, ತಿನ್ಕೊಂಡ್ ಹಾಳಾಗಿ ಹೋಗ್ಲಿ, ಏನಾರ ಮಾಡ್ಕೊಳ್ಳಿ, ತಾನೇ ಸುಧಾರ್ಸ್ಕೊಂತಾಳಂತ ಬಿಟ್ ಬಿಡ್ತೀವಿ ನಾವು. ಆದ್ರೆ ಅದ್ ಹಂಗಿರಂಗಿಲ್ಲ. ಅದ್ ಯಾವ ಮಟ್ಟಕ್ಕೆ ಹೋಗ್ತದ ಅಂದ್ರೆ, ಯಾಕಂದ್ರೆ ಮೋಸ್ಟ್ಲಿ ಜಂಕ್ ಫುಡ್ ನಾಗ ಮೈದಾ ಅದು ಯೂಸ್ ಮಾಡಿರ್ತಾರ. ಸೊ ದಟ್ ಈಸ್ ನಾಟ್ ಗುಡ್ ಫಾರ್ ಇಂಟೆಸ್ಟೈನ್. ಆಮೇಲೆ ಡೈಜೆಷನ್ ಸರಿ ಆಗಲ್ಲ. ಸೊ ಅದೆಲ್ಲ ಪೇರೆಂಟ್ಸ್ ಗೆ ಮೊದ್ಲೇ ತಿಳಿದು ಅದನ್ನು ಡಿ ಅಡಿಕ್ಷನ್ ಮಾಡ್ಲಿಕ್ಕೂ ಅಡ್ಮಿಟ್ ಮಾಡೋ ಪೇಷಂಟ್ ಮುಂದಿನ ಜೀವನದಲ್ಲಿ ಬರ್ಬಹುದು ಅಂತ. ಸರಿ ಇದೆ ಡಾಕ್ಟರ್. ಏನು ಅಂದ್ರೆ ಈಗ ಇವ್ರು ಹೇಳಿದ್ದು ಫುಡ್ ಎಲ್ಲೋ ನಾನು ರಿಕಾಲ್ ಮಾಡ್ತಾ ಹೋದ್ರೆ, ಈಗ ನೋಡ್ರಿ, ಈಗ ಫಾಸ್ಟ್ ಫುಡ್, ಜಂಕ್ ಫುಡ್, ಓಕೆ, ಮೇನ್ ನನಗೆ ಅನಿಸ್ದಂಗೆ ಈಗ ನೀವೆಲ್ಲೋ ಒಂದು ಆನ್ಲೈನ್ ಆಗಿ ಆರ್ಡರ್ ಮಾಡಿದ್ರೆ 5-10 ನಿಮಿಷ ಡೆಲಿವರಿ ಮಾಡ್ತಾರೆ, ಅದು ಬಿಸಿ ಬಿಸಿನೇ ಇರುತ್ತೆ. ಎಲ್ಲೋ ನಾನ್ ನೋಡಿರೋದು, ಇದನ್ನು ಅಗೇನ್ ಸೋಷಿಯಲ್ ಮೀಡಿಯಾ ಮಾಹಿತಿನ ನಾನು ಹೇಳ್ತಾ ಇರೋದು. ಈಗ ಇಮಿಡಿಯೇಟ್ ಆಗಿ ಒಂದು 5-10 ನಿಮಿಷದಲ್ಲಿ ಹೆಂಗ್ ರೆಡಿ ಮಾಡ್ತಾನೆ. ಫ್ರೆಶ್ ಮಾಡಕ್ ಹೋದ್ರು, ಮನೇಲಿ ಮಾಡಕ್ ಹೋದ್ರೇನೆ 3 ಗಂಟೆ ಬೇಕು. ಆಸ್ ಎ ಲೇಡಿ, ಒಂದು ಕುಕ್, ಫಸ್ಟ್ ಇಂಗ್ರೀಡಿಯೆಂಟ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಟೈಮ್. ಈಗ ಪುಲಾವ್ನೇ ಮಾಡ್ಲಿಕ್ಕಂದ್ರೆ ಬೀನ್ಸ್ ಬೇಕು, ಗಾಜರ್ ಬೇಕು, ಮಟರ್ ಬೇಕು, ಆಲೂಗಡ್ಡೆ ಬೇಕು, ಉಳ್ಳಾಗಡ್ಡಿ ಬೇಕು. ಕಟ್ ಮಾಡಿ ಇಟ್ಟಿರ್ತೀವಿ ಅನ್ಕೊಳ್ಳೋಣ, ಅಂದ್ರೂ ಈಗ ಅದು ಬೇಯಲಿಕ್ಕೆ ಟೈಮ್ ಬೇಕು, ಅರ್ಧ ಗಂಟೆ ಬೇಕು. ಬಟ್ ಈಗ ಹೆಂಗಾಗಿದೆ ಅಂದ್ರೆ, ಹೆಂಗ್ 10 ನಿಮಿಷ ಡೆಲಿವರಿ ಮಾಡ್ತಾರೆ ಇವರು. ಒಂದ ಮಾಡಿಟ್ಟಿರ್ಬೇಕು, ಮಾಡಿಟ್ಟಿಲ್ಲ ಅಂದ್ರೂ ಈಗ ಬೇರೆ ಬೇರೆ ಎಲ್ಲಾನು ಮಾಡಕ್ ಆಗಲ್ಲ. ಕೆಲವೊಂದ್ ಏನಾದ್ರು ಬಂತು ಅಂದ್ರೆ ಏನಾಗ್ತದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಅದನ್ನ ಫ್ರೀಸ್ ಮಾಡಿ ಫ್ರೀಸ್ ಫುಡ್ ಇಡ್ತಾ ಇದಾರೆ. ಈಗ ಚಪಾತಿ ಮಾಡ್ಬೇಕು ಅದನ್ನ ಮಾಡಿ ಒಂದು ಫ್ರೀಸ್ ಆಗಿ ಇಟ್ಟಿರ್ತಾರೆ, ತೆಗೆದ್ಬಿಟ್ಟು ಅದನ್ನ ಬಿಸಿ ಮಾಡಿ ಅಥವಾ ಪಲ್ಯ ಅಂತ ಮಾಡಿದ್ರೆ, ಈಗ ಒಂದು ಪನ್ನೀರ್ ಜಾಸ್ತಿ ಕೇಳ್ತಾರ, ಅದ್ರದ್ದು ಏನೋ ಒಂದು ಪನ್ನೀರ್ ಬಟರ್ ಮಸಾಲ ಅದನ್ನ ರೆಡಿ ಫ್ರೀಸ್ ಅಲ್ಲಿ ಇಟ್ಟಿರ್ತಾನೆ, ಅದನ್ನ ಬಿಸಿ ಮಾಡ್ಕೊಡೋದು. ಇನ್ನೆಲ್ಲೋ ಫ್ರೀಸ್ ಮಾಡಿ ಈ ಪೊಟೆಟೊ ಚಿಪ್ಸ್ ಅದೇನಿದೆ ಫ್ರೆಂಚ್ ಫ್ರೈಸ್ ಎಲ್ಲ ಇರ್ತಾವಲ್ಲ, ಅದನ್ನ ತಗೊಂಡು ಅದನ್ನ ಇಮಿಡಿಯೇಟ್ ಆಗಿ ಎಣ್ಣೆಗೆ ಹಾಕ್ತಾನೆ. ಈ ತರ ಎಲ್ಲ ಇರೋದ್ರಿಂದ ಎಲ್ಲ ಫ್ರೋಸನ್ ಐಟಮ್ ಇರ್ತಾವಲ್ಲ,
ಆಗ್ಲೇ ಎಷ್ಟು ದಿನದಿಂದ ಫ್ರೋಸನ್ ಇರುತ್ತೆ, ಅದೇನು ಹಾಳಾಗಿರೋದಿಲ್ಲ, ಅದು ಇಮಿಡಿಯೇಟ್ ತರ್ತಾರೆ. ಅದಕ್ಕೆ ಏನೇನ್ ಪೆಸ್ಟಿಸೈಡ್ಸ್ ಆಗ್ಲಿ, ಸ್ಟೆಬಿಲೈಸರ್ಸ್ ಹಿಂಗಿದ್ದಾಗ ಅದು ನನಗೆ ಅನಿಸ್ತದೆ ಮೋಸ್ಟ್ಲಿ ಹಾನಿ ಮಾಡ್ತಾ ಇರೋದು. ಹೌದೌದು 100% ಅದೇ ಹಾನಿ ಆಗ್ತಿರೋದು. ಅದನ್ನ ಏನು ಜಂಕ್ ಅಲ್ಲಿ, ಈ ಬರ್ಗರ್ ಅಲ್ಲಿ, ಪಿಜ್ಜಾದಲ್ಲಿ ಆಡ್ ಆಗಿ, ಆಮೇಲೆ ಎಲ್ಲೋ ಮೈನಸ್ ಅವೆಲ್ಲ ಏನ್ ಸಾಸಸ್ ಬರ್ತಾವಲ್ಲ ಅವು ಕರ್ಗದಿಲ್ಲ, ತಿಂಗಳಗಟ್ಲೆ ಹೊಟ್ಟೆಲ್ಲ ಇರುತ್ತೆ, ಆತರ ಎಲ್ಲ ಇದೆ. ಅದೆಲ್ಲ ಮೇನ್ ಆಗ್ಲಿಕ್ಕೆ ಪೇರೆಂಟ್ಸ್ ಅದು ತಪ್ಪು. ಈಗ ಜಗತ್ ಎಷ್ಟು ಫಾಸ್ಟ್ ಇದೆ, ಇಬ್ರು ವರ್ಕ್ ಮಾಡ್ಲಿಕ್ಕಂದ್ರ ಮನೆತನ ನಡೆಯಂಗಿಲ್ಲ. ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಇರ್ತಾರ, ಅವ್ರಿಗೆ ಫ್ರೆಶ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ, ಅದ್ರೆ ದುಡ್ಡು ಇರತ್ತೆ. ಸೊ ಮಾಲಿಗೆ ಹೋಗಿ ಅದೇ ಅಲ್ಲಿ ಹೋಗಿ ಬಡ ಬಡ ತಂದ ಮಗುವಿಗೆ ಹಸಿವಾಗಿರ್ತದ. ಸೊ ಫಾಸ್ಟೆಸ್ಟ್ ಯಾವ್ದೈತಿ ಅದನ್ನ ಮಾಡ್ಲಿಕ್ಕೆ ಸೊ ಅದನ್ನ ಪ್ರಿಫರ್ ಮಾಡ್ತಾರ. ಆಮೇಲೆ ಹಳೆ ಕಾಲದಾಗ ಎಲ್ಲಿತ್ತು, ಗಂಡ ಒಬ್ನೇ ದುಡಿತಿದ್ದ, ಹೆಂಡತಿ ಮಕ್ಕಳು ಮನೆ ಎಲ್ಲಾ ಸಂಭಾಳಿಸ್ತಿದ್ರು. ಆ ಟೈಮ್ ಅಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಫ್ರೆಶ್ ಮಾಡಿ ಕೊಡ್ತಿದ್ರು, ಅವ್ರಿಗೆ ಟೈಮ್ ಪಾಸ್ ಮಾಡೋಗೋಸ್ಕರ ಕುಕಿಂಗ್ ಮಾಡ್ತಿದ್ರು. ಹಿಂಗಾಗಿ ಅವಾಗೆಲ್ಲ ಫ್ರೆಶ್ನು ಸಿಕ್ತಿತ್ತು, ಮತ್ತೆ ಮನೆಯಲ್ಲೇ ತಯಾರಿಸಿದ್ದಿರ್ತಿತ್ತು. ಇದೊಂದು ದೊಡ್ಡ ಒಂದು ಟಾಪಿಕ್ ಮುಂದೆ ತರಾನಂತೆ. ಜಸ್ಟ್ ಅದೊಂದು ಮಾಹಿತಿ ಒಂದು ನೀವು ಹೇಳಿದಕ್ಕೆ ಈಗ ಹೆಂಗಾಗಿದೆ ಅಂದ್ರೆ, ಮೊದ್ಲು ಒಟ್ಟು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಜಾಯಿಂಟ್ ಫ್ಯಾಮಿಲಿ ನಿಗಾ ಇರ್ತಿತ್ತು, ಹೆಂಗ್ ಏನ್ ನೋಡ್ತಿದ್ರು ಎಲ್ಲ ಇರ್ತಿತ್ತು. ಒಬ್ರು ವರ್ಕಿಂಗ್ ಹೋದ್ರು ಇನ್ನೊಬ್ರು ಮನೆಯಲ್ಲಿ ಮನೇಲಿ ಒಂದು ಅಜ್ಜ ಅಜ್ಜಿ ಇರ್ತಿದ್ರು, ಇಲ್ಲ ಅಜ್ಜಿ ಏನ್ ತಿಂಡಿ ಮಾಡ್ಬೇಕು ಅಂತ ಹೇಳಿ ಅವರೇ ಮಾಡಿಲ್ಲ ಮಕ್ಳಿಗೆ ಕೊಡ್ತಿದ್ರು. ಒಂದು ಆರೋಗ್ಯ ಎಲ್ಲ ಮೇಂಟೈನ್ ಮಾಡ್ಕೊಂಡು, ಅದು ಅಲ್ದೆಲ್ಲ ಎಣ್ಣೆ ಅವಾಗಿಂದೆಲ್ಲ ಎಣ್ಣೆ ಬೇರೆ ಸರಿ ಮೇಡಮ್, ಮೇ ಬಿ ಮುಂದೊಂದು ನಮಗೊಂದು ಅವಕಾಶ ಸಿಕ್ಕಾಗ ಫುಡ್ ಇದ್ರ ಬಗ್ಗೆ ಒಂದು ಟಾಪಿಕ್ ಅಲ್ಲಿ ಮತ್ತೆ ಬೇರೆ ಏನಿದೆ ಅದನ್ನ ಮಾತಾಡೋಣ ಅಂತ. ಈಗ ಈ ಒಂದು ಸಂಚಿಕೆ ಎಂಡ್ ಮಾಡೋಣ. ಎಂಡ್ ಮಾಡೋ ಮೊದ್ಲು ಡಾಕ್ಟರ್ ತಮ್ದೊಂದು ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಈ ಒಂದು ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಬೋದು? ಈಗ ಸರಿಗೆ ನಾ ಮೊದ್ಲು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂದ್ರೆ ಈ ತರ ವಿಡಿಯೋ ಮಾಡೋದ್ರಿಂದ ಈ ತರ ಈಗ ಜನ ಎಡಿಕ್ಟ್ ಆಗಿದ್ದಾರೆ. ಸ್ಕ್ರೋಲ್ ಮಾಡ್ಬೇಕಾದ್ರೆ ಏನೋ ಒಂದ್ ಡಿ ಅಡಿಕ್ಷನ್ ಬಗ್ಗೆ ಏನೋ ಮಾಹಿತಿ ಅಂದ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ನೋಡ್ತೀರಿ. ನೀವು ನೋಡಿದಾಗ ಅದ್ರಾಗ ನಾವು ಕೊಟ್ಟಂತ ಮಾಹಿತಿ ಎಲ್ಲೋ ನಿಮ್ ಮನಸ್ಸಲ್ಲಿ ಒಂದ್ ಕಡೆ ಇರ್ತದ. ಆಮೇಲೆ ಯಾರೋ ನಿಮ್ ಮನ್ಯಾಗ ಇರ್ಬೋದು, ಅಥವಾ ಅಕ್ಕಪಕ್ಕದವ್ರು ಇರ್ಬೋದು, ನಿಮ್ ರಿಲೇಷನ್ ಅಲ್ಲಿ ಇರ್ಬೋದು, ಅವ್ರೆಲ್ಲಾ ಹಿಂಗ್ ವ್ಯಸನ ಮುಕ್ತ ವ್ಯಸನಕ್ಕ ಆಗಿದಾರ, ಎಡಿಕ್ಟ್ ಆಗಿದಾರ ಅಂತ ಹೇಳಿ ಅವ್ರನ್ನ ವ್ಯಸನ ಮುಕ್ತ ಮಾಡ್ಬೇಕು. ಇಂತ ಗದಗಲ್ಲಿ ಡಿ ಅಡಿಕ್ಷನ್ ಸೆಂಟರ್ಸ್ ಅದಾವು, ಅಲ್ಲಿ ನಾವು ಹೋಗಿ ಡಿ ಅಡಿಕ್ಟ್ ಮಾಡಬಹುದು ಅಂತ ನಿಮ್ ಮನಸ್ಸಲ್ಲಿ ಬಂದು ಅದನ್ನ ಫಾಲೋ ಅಪ್ ಮಾಡಿ ಸರಿಯಾದ ದಾರಿಗೆ ತಂದ್ರೆ ನಿಮಗೂ ಒಂದು ಕ್ರೆಡಿಟ್ ಸಿಗತ್ತ. ಅಟ್ಲೀಸ್ಟ್ ನಾ ಇಡೀ ಜಗತ್ತನ್ನಂತೂ ಸುಧಾರಣೆ ಮಾಡಕ್ ಆಗಲ್ಲ, ಅಟ್ಲೀಸ್ಟ್ ಒಬ್ಬರ ಮನುಷ್ಯನ ಸುಧಾರಣೆ ಮಾಡಿದ್ರೆ ಅದರ ಕ್ರೆಡಿಟ್ ನಿಮಗ್ ಹೋಗತ್ತ. ಆಮೇಲೆ ಡಿ ಅಡಿಕ್ಷನ್ ಮೇನ್ಲಿ ಮನೆಯಿಂದನೇ ಶುರು ಆಗತ್ತೆ. ಸೊ ನಾ ಏನ್ ಹೇಳೋದಂದ್ರೆ, ಫಸ್ಟ್ ಪೇರೆಂಟ್ಸ್ ಜಾಗರೂಕರಾಗ್ರಿ. ನಿಮ್ ಮಕ್ಳು ಏನ್ ಮಾಡ್ತಾ ಇದಾರ ಅದನ್ನ ಫಾಲೋ ಅಪ್ ಮಾಡ್ರಿ. ಅವ್ರ ಮೇಲೆ ಒಂದ್ ನಿಗಾ ಇರ್ಲಿ, ಅವ್ರು ಎಲ್ಲಿ ಹೋಗ್ತಾರ, ಏನ್ ಮಾಡ್ತಾರ, ಏನೋ ಒಂದ್ ಸರಿ ಮಾಕ್ ವಿಸಿಟ್ ಮಾಡೋದಾಗ್ಲಿ, ಅಂತದೆಲ್ಲ ಮಾಡೋದ್ರಿಂದ ಅವ್ರ ಎಡಿಕ್ಷನ್ಗೆ ಹೋಗೋ ಸ್ಟೇಜಿಗೆ ಬರಲ್ಲ. ಸೊ ಇಂಥ ಮೆಸೇಜಸ್ ಅನ್ನ ನಾವು ಇದ್ರಾಗ ಜನರಲ್ ಡಿಸ್ಕಷನ್ ಮಾಡಿದ್ವಿ. ಸೊ ಅದನ್ನ ನೀವು ತಿಳ್ಕೊಂಡು ಅದನ್ನ ನಿಮ್ಮ ಲೈಫ್ ಅಲ್ಲಿ ನಿರ್ವಹಿಸ್ಕೊಂಡ್ರ ಅದರಿಂದನೇ ನಿಮ್ಮ ಮಕ್ಳು ಅಂದ್ರೆ ವ್ಯಸನ ಮುಕ್ತವಾಗಿನ ಇರ್ತಾರ. ಅವ್ರ ವ್ಯಸನ ಕೇಂದ್ರಕ್ಕೆ ಬರೋದು ಬೇಡ. ನಮ್ಮ ಸೆಂಟರ್ ನಡೆಸ್ತಾ ಇದೀವಿ, ನಮಗ್ ಪೇಷಂಟ್ ಬರ್ಲಿ ಅಂತ ನಮಗ್ ಆಸೆನೂ ಇಲ್ಲ. ಸೊ ಯಾರಿದ್ದಾರೆ ಅವ್ರನ್ನ ನಾವು ಸರಿ ಮಾಡ್ಬೇಕು. ಆಮೇಲೆ ಈ ಸಂದೇಶವನ್ನ ಈಗ ನೀವು ಶೇರ್ ಮಾಡ್ತೀರಿ ನಿಮ್ ಮೊಬೈಲ್ ಅಲ್ಲಿ, ಏನೋ ಒಂದ್ ಫೋಟೋಸ್ ಆಗ್ಲಿ ಅಥವಾ ವಿಡಿಯೋಸ್ ಆಗ್ಲಿ, ನೀವು ಎಲ್ಲೋ ಟ್ರಿಪ್ಪಿಗೆ ಹೋಗಿರ್ತೀರಿ, ಆ ತರ ನೀವು ಶೇರ್ ಮಾಡ್ತೀರಿ. ಆ ತರ ಈ ತರ ವಿಡಿಯೋಸ್ ಅನ್ನ ನಿಮ್ ಫ್ಯಾಮಿಲಿ ಗ್ರೂಪ್ ಅಂತ ಇರತ್ತೆ, ಫ್ರೆಂಡ್ಸ್ ಗ್ರೂಪ್ ಅಂತ ಇರತ್ತೆ, ಅದ್ರಲ್ಲಿ ಶೇರ್ ಮಾಡಿದ್ರೆ ಅವರು ಏನೋ ಬಂದದಲ್ಲ ಅಂತ ಹೇಳಿ ಅದನ್ನ ಪೂರ್ತಿ ನೋಡಿದ್ರೆ ಅವ್ರಿಗೂ ಅದರ ಬಗ್ಗೆ ಜ್ಞಾನೋದಯ ಆಗ್ತದ. ಆಮೇಲೆ ಇದು ಯಂಗರ್ ಜನರೇಷನ್ಗೆ ತುಂಬಾ ಲಾಗು ಆಗ್ತದ. ಇದನ್ನೆಲ್ಲ ಸಾಧ್ಯ ಆದಷ್ಟು ನಿಮ್ ಮನೆಯಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕದವ್ರಾಗ್ಲಿ, ನಿಮ್ಮ ಆಫೀಸಲ್ಲಾಗ್ಲಿ, ಅಥವಾ ನೀವು ಎಲ್ಲಿ ಇದ್ದೀರಿ ಅಲ್ಲಿ ಜನಕ್ಕೆ ಹೆಲ್ಪ್ ಆಗುವಷ್ಟ ಇದನ್ನ ಮೆಸೇಜ್ ಅನ್ನ ತಲುಪಿಸ್ರಿ ಅಂತ ಕೇಳ್ಕೊಂತೆ. ಬಹಳ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಡಾಕ್ಟರ್, ತುಂಬಾ ಧನ್ಯವಾದಗಳು ತಮ್ಮ ಸಮಯ ಕೂಡ. ಸರ್ ತಮ್ಮ ಕಡೆಯಿಂದ ಅವಾಗ ಒಂದು ವ್ಯಸನ ಅಂದ್ರೆ ಅದು ಕೆಟ್ಟದಾಗಿ ಕಾಣಂಗಿಲ್ದ. ಈಗ ಕೆಲವೊಬ್ರು ಈಗ ಏನ್ ಮಾಡ್ತಿರ್ತಾರೆ ಅಂದ್ರ, ಈಗ ಸಮಾಜದಾಗ ಈಗ ಏನೋ ಒಂದು ಸಮಸ್ಯೆ ಬಂದ ಕೂಡಲೇ ಹೋಗಿ ಡ್ರಿಂಕ್ಸ್ ಮಾಡೋದು. ಇವತ್ತೊಬ್ಬ ಸತ್ತರ್ನು ಡ್ರಿಂಕ್ಸ್ ಮಾಡ್ತಾರೆ, ಒಬ್ಬ ಹುಟ್ಟರ್ನು ಡ್ರಿಂಕ್ಸ್ ಮಾಡ್ತಾರೆ. ಒಂದು ಕೆಟ್ಟದಾದ್ರೂ ಪಾರ್ಟಿ ನಾವು ಬಾರ್ ಅಂಗಡಿಗೆ ಹೋಗ್ತೀವಿ, ಒಳ್ಳೆದಾದ್ರೂ ಬಾರ್ ಅಂಗಡಿಗೆ ಹೋಗ್ತೀವಿ. ಈಗ ಅದನ್ನೆಲ್ಲ ಈಗ ವ್ಯಸನಕ್ಕ ಎಷ್ಟೋ ಮಂದಿಗೆ ಟ್ರೀಟ್ಮೆಂಟ್ ಐತೆ ಅನ್ನೋದು ಗೊತ್ತಿಲ್ಲ. ಈ ಎಷ್ಟೋ ಹಳ್ಳಿ ಮಂದಿಗೆ ಇದ್ರ ಬಗ್ಗೆ
ಅವೇರ್ನೆಸ್ ಇಲ್ಲ. ಅದಕ್ಕೆ ಎಲ್ಲರೂ ಇಂಥ ಸೆಂಟರ್ ಇದನ್ನ ಉಪಯೋಗ ತಗೋರಿ. ಒಬ್ಬ ವ್ಯಕ್ತಿ ಇದಕ್ಕೆ ವ್ಯಸನಕ್ಕೆ ಬಲಿ ಆಗಿದಾನಂದ್ರೆ ಈಗ ನಾವೆಲ್ಲ ಈಗ ಎಲ್ಲ ವ್ಯಸನ ಮುಕ್ತಿ ಕೇಂದ್ರದಾಗ ಟ್ರೀಟ್ಮೆಂಟ್ ಕೊಡೋದು ಎಡಿಕ್ಷನ್ ಆಸ್ ಎ ಡಿಸೀಸ್ ಅಂತಂದು. ಇದು ವ್ಯಸನ ಒಂದು ರೋಗ ಅಂತಲೇ ನಾವು ಡಿಸೀಸ್ ಇದನ್ನ ನಾವು ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಅದಕ್ಕೆ ಎಲ್ಲರೂ ಬಂದು ಆ ವ್ಯಕ್ತಿ ಅತಿ ಹಾಳಾಗೋದ್ರ ಒಳಗಾಗಿ ನಿಮ್ಮ ಹತ್ತಿರದ ಇದ್ದಿರ್ತಕ್ಕಂಥ ಕೇಂದ್ರಗಳಿಗೆ ಅವ್ರಿಗೆ ಸೇರಿಸಿ ಅವ್ರಿಗೊಂದು ಹೊಸ ಜೀವನ ಕಲ್ಪಿಸಿಕೊಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ತಮ್ಮ ಕೂಡ ತಮ್ಮ ಸಭೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಈ ಸಂಚಿಕೆ ತಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇವೆ. ಡಾಕ್ಟರ್ ಸೋನಿಯಾ ಅವರಿಗೂ ಕೂಡ ತುಂಬಾ ಧನ್ಯವಾದಗಳು, ಹಾಗೂ ಮಲ್ಲಗೌಡ ಸರಿಗೂ ತುಂಬಾ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರ ಅಂತ ಭಾವಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇದೇ ತರ ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ಸಂಚಿಕೆಗಳು ಮುಂದೆ ಬರ್ತಾ ಇದ್ದಾವೆ. ಹಾಗೂ ಮುಂದೆ ಸಂಸ್ಕಾರ್ ಸಂಸ್ಥೆಯಿಂದ ಡಾಕ್ಟರ್ ವರ್ಷಾ ಅಂಗಡಿ, ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಅವರು ಒಂದು ಸಂಚಿಕೆ ಕೂಡ ಬಿಡುಗಡೆ ಆಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.